ಕ್ವಶನ್ ಬರ್ಕೊಳ್ಳಿ, ಹೆಡ್ಡಿಂಗ್ ಬರೀ, ಪ್ರಾಬ್ಲಮ್ಸ್ ಬರ್ಕೊಳ್ಳಿ. ಇದೇ ಪ್ಯಾಟರ್ನ್ ಫಾಲೋ ಮಾಡಬೇಕು. ಇವತ್ತು ಒಂದು ಕ್ವಶನ್ ನಾನು ಮಾಡ್ತೀನಿ, ಇನ್ನೊಂದು ಕ್ವಶನ್ ಈಗಲೇ ಮಾಡ್ಬೇಕು. ಆಮೇಲೆ ಎಲ್ಲ ಕ್ವಶನ್ ಡಬಲ್ ನಾನು ಪ್ರೊಸೀಜರ್ ಕೊಡ್ತಾ ಹೋಗ್ತೀನಿ ಹಂಗೆ. ಕ್ವಶನ್ ಬರ್ಕೊಳ್ಳಿ. ರೈಟ್, ಪ್ರಾಬ್ಲಮ್ಸ್ ಪ್ರೊಸೀಜರ್ ಬರ್ಕೊಳ್ಳಿ. ಬರೀ ಕ್ವಶನ್ 1. ಇದೊಂದು 2 14 ಮೀಟರು, ಇದು ಒಂದು 10 ಮೀಟರ್. ABC ಬರೀ ಎ 2 ಸ್ಪ್ಯಾನ್ ಕಂಟಿನ್ಯೂಸ್ ಬೀಮ್. ಎಲ್ಲ ಇದೇ ತರ ಕ್ವಶನ್ ಕೊಡೋದು ಎಕ್ಸಾಮ್ ನಿಮ್ಗೆ. ಅವ್ರ ಆಮೇಲೆ ಹಿಂಜಿ ರೋದರ ಕೊಟ್ರೆ ಪರವಾಗಿಲ್ಲ, ಗೊತ್ತಲ್ಲ ನಿಮ್ಗೆ ಅದು. ಅವ್ರು ರೋದರಲ್ಲಿ ಕೊಟ್ರೆ ಸಿಂಪಿ ಸಪೋರ್ಟೆ, ಅದೆಲ್ಲ ಬರಿ ಮಾಡಬೇಡಿ. ರೈಟ್, ಫಿಕ್ಸ್ ಕೊಡೋಂಗಿಲ್ಲ ಅವರು. ರೈಟ್, ಎ 2 ಸ್ಪ್ಯಾನ್ ಕಂಟಿನ್ಯೂಸ್ ಬೀಮ್ ಈಸ್ ಆಫ್ ಲೆಂತ್ 24 ಮೀಟರ್. ನೋಡಿ ಏನು ಕೊಟ್ರು ಅವರು, ಈಸ್ ಆಫ್ ಲೆಂತ್ 24. ಅರ್ಥ ಏನು? ಇದು 24 ಅಲ್ಲ, ಏನ್ 24? ಫುಲ್ ಸ್ಪ್ಯಾನ್, ಫ್ಯಾನ್ ಅಲ್ಲ. ಎ 2 ಸ್ಪ್ಯಾನ್ ಕಂಟಿನ್ಯೂಸ್ ಬೀಮ್ ಈಸ್ ಆಫ್ ಲೆಂತ್ 24 ಮೀಟರ್. ಅರ್ಥ ಏನು? ಫುಲ್ 24. ರೈಟ್, ಲೆಫ್ಟ್ ಸ್ಪ್ಯಾನ್ ಈಸ್ 14 ಮೀಟರ್. ಲೆಫ್ಟ್ ಸ್ಪ್ಯಾನ್ ಈಸ್ 14 ಮೀಟರ್. ರೈಟ್ ಎಷ್ಟಾಯ್ತು ಈಗ? ಲೆಫ್ಟ್ ಸ್ಪ್ಯಾನ್ 14 ಮೀಟರ್ ಕೊಟ್ರು. ರೈಟ್ ಎಷ್ಟಾಯ್ತು? ನಮಗೆ ಸಪರೇಟ್ ಆಗಿ ಬೇಕು. ಅವ್ರು 24 ಬೇಡ ನಮ್ಗೆ. ಅವರು ಯೂಶ್ವಲಿ ಹಂಗೆ ಕೊಡೋದಿಲ್ಲ. ಇದನ್ನೇನು ಗೊತ್ತಾ, ಎಕ್ಸಾಮ್ ನಿಮ್ಗೆ ಸ್ಕೆಚ್ಚೇ ಕೊಡ್ತಾರೆ, ಗೊತ್ತಾ ನಿಮ್ಗೆ ಅವರು. ರೈಟ್, ಸೊ ಲೆಫ್ಟ್ ಸ್ಪ್ಯಾನ್ ಎಷ್ಟು? 10, 14. ರೈಟ್ ಸ್ಪ್ಯಾನ್ ಎಷ್ಟು? 10. ನೆಕ್ಸ್ಟ್, ಫ್ಲೆಕ್ಸರ್ ರಿಜಿಡಿಟಿ ಅಂದ್ರೆ ಅರ್ಥ ಏನು ಹೇಳಿ? ಏನು ಅರ್ಥ ಫ್ಲೆಕ್ಸಿಬಿಲಿಟಿ ಅಂದ್ರೆ? ಮರ್ತೋಯ್ತಾ? EI, ಫ್ಲೆಕ್ಸಿಬಿಲಿಟಿ ಆಫ್ ಲೆಫ್ಟ್ ಅಂಡ್ ರೈಟ್ ಸ್ಪ್ಯಾನ್ಸ್ ಆರ್ ಇನ್ ದ ರೇಷಿಯೋ 3:2. ಅರ್ಥ ಏನು ಹೇಳಿ? ಯೂಶ್ವಲಿ ಅವ್ರು ಕೊಟ್ಟಿರೋದು ಅರ್ಥ ಏನು? EI ಕಾನ್ಸ್ಟೆಂಟ್ ಅರ್ಥ. ಆಫ್ ಲೆಫ್ಟ್ ಅಂಡ್ ರೈಟ್ ಸ್ಪ್ಯಾನ್ ಆರ್ ಇನ್ ದ ರೇಷಿಯೋ ಆಫ್ ವಾಟ್? 3:2. ಅರ್ಥ ಏನು? ಇದನ್ನ ಎಷ್ಟು ಬರೀ, ಇದೇನು ಮಾಡಿ, ಇದು 3EI, ಇದು 2EI. ಏನು ಕೊಟ್ಟಿಲ್ಲ ಅಂದ್ರೆ ಇಲ್ಲ, ಏನು ಬರೆಯೋದು ಬೇಡ, EI ಅಷ್ಟೇ. ಆಯ್ತಲ್ಲ. ರೈಟ್, ಅಟ್ 2 ಮೀಟರ್ ಇಂಟರ್ವಲ್, ಇದು ಗಿವನ್ ಬೀಮ್. ಕರೆಕ್ಟ್ ಅಲ್ಲ? ನೋಡಿ, ಇದು ಗಿವನ್ ಬೀಮ್. At 2 meter interval, plot ILD for vertical reaction at left end. At 2 meter interval, plot ILD for vertical reaction at left end. ಆಯ್ತು, ಅಷ್ಟೇ. ಒಂದು ಲೈನ್ ಹಾಕ್ಬಿಡಿ. ಸೊಲ್ಯೂಷನ್ ಲೇಟರ್ ಬರೀ, ಇಟ್ ಲೇಟರ್. ರೈಟ್, ಫಸ್ಟ್ ಪ್ರೊಸೀಜರ್ ನೋಡಿ. ಸ್ಕೆಚ್ ದ ಗಿವನ್ ಬೀಮ್. ನೋಡಿ, ABC ಅಂತೀನಿ ನಾನು. ನೀವು ABC ಬೈಯಾಡ್ ಮಾಡಬಾರ್ದು. ಅವ್ರು ಚೇಂಜ್ ಮಾಡ್ಬೋದು, ಬೇಕು ಆಟ ಆಡ್ಬೋದು ಮಾತ್ರ. ಅವರೇ ಗೊತ್ತಾ, ಮಧ್ಯದ ಪಾಯಿಂಟ್ ಕೊಡ್ತಾರೆ ಬೆಂಡಿಂಗ್ ಮೆಂಟ್ಗೆ, ABCD ಅಂತಾರೆ. ನೀವು ABC ಬೈಯಾಡ್ ಮಾಡಬಾರ್ದು. ರೈಟ್, ಹೇಳಿದಾನು. ಸ್ಕೆಚ್ ದ ಗಿವನ್ ಬೀಮ್. ಆಯ್ತಲ್ಲ ಈಗ? ನೋಡಿ, ಸ್ಕೆಚ್ ಆಯ್ತಾ? ಗಿವನ್ ಬೀಮ್ ಆಯ್ತಾ ಈಗ? ರೈಟ್, ರೈಟ್ ವಾಟ್ ಈಸ್ ರಿಕ್ವೈರ್ಡ್. ಹೇಳಿ, ಏನು ಬೇಕು ಅವ್ರಿಗೆ ಹೇಳಿ. ರೈಟ್ ವಾಟ್ ಈಸ್ ರಿಕ್ವೈರ್ಡ್, ಏನು ಬೇಕು ಬೇಗ ಹೇಳಿ. ILD ಫಾರ್ ವಾಟ್? ಸಿಂಪ್ಲಿ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಏನು ILD ಫಾರ್ ವಾಟ್? VA. ಆಯ್ತು, ILD ಫಾರ್ VA. ಆಯ್ತಲ್ಲ? VA ಅಂತ ಬರ್ದಲ್ಲ ನಾನೀಗ. ರೈಟ್ ವಾಟ್ ಈಸ್ ರಿಕ್ವೈರ್ಡ್. ಓಕೆ, ದೆನ್ ಕನ್ಸಿಡರ್. ಎಲ್ಲ ಬರಿಬೇಕು. ಫಸ್ಟ್ ಸ್ಟೆಪ್, ಫಸ್ಟ್ ಕನ್ಸಿಡರ್ ಈಚ್ ಸ್ಪ್ಯಾನ್ ಆಸ್ ವಾಟ್? ಏನ್ ಮಾಡ್ಬೇಕು? ಸಪರೇಟ್. ಏನು ಬೀಮ್ ಹೇಳಿ? ಕನ್ಸಿಡರ್ ಈಚ್ ಸ್ಪ್ಯಾನ್ ಆಸ್ ಸಪರೇಟ್ ಸಿಂಪಿ ಸಪೋರ್ಟ್ ಬೀಮ್ ಬಿಲೋ ಸ್ಕೆಚ್ ಇಟ್. ಕೆಳಗೆ ಸ್ಕೆಚ್ ಮಾಡ್ಬೇಕು. ಆಯ್ತಲ್ಲ? ನೋಡಿ, ಬಿಲೋ ಸ್ಕೆಚ್ ಇಟ್. ರೈಟ್, ಲೀವ್ ಎ ಸ್ಮಾಲ್ ಗ್ಯಾಪ್ ಇನ್ ದ ಮಿಡ್ಲ್. ನೋಡಿ, ಗಿವ್ ಎ ಸ್ಮಾಲ್ ಗ್ಯಾಪ್ ಇನ್ ದ ಮಿಡ್ಲ್. ನೋಡಿ, ಸ್ವಲ್ಪ ಗ್ಯಾಪ್ ಇಡ್ಬೇಕಲ್ಲಿ. ಗ್ಯಾಪ್ ಇಲ್ಲ ಆಕ್ಚುಲಿ. ನೋಡಿ, ಏನ್ ಹೇಳಿದಾರು? ಈ ಸ್ಪ್ಯಾನ್ ವಾಟ್?
ಇದೆಷ್ಟು ಸ್ಪ್ಯಾನ್ ಎಷ್ಟು ಹೇಳಿದ್ದು? 10 ಮೀಟರ್. ಇದೆಷ್ಟು? ಇಲ್ಲಿ 14 ಮೀಟರ್. ಇದು 14 ಮೀಟರ್. ಇದು 14 ಮೀಟರ್. ಇದೆಷ್ಟು? 10 ಮೀಟರ್. ಆಯ್ತು. ಈ ಗ್ಯಾಪ್ ಎಷ್ಟು? ಗ್ಯಾಪ್ ಇಲ್ಲ. ಈ ಸ್ಪ್ಯಾನ್ ಆಸ್ ವಾಟ್? ಸಪರೇಟ್ ಸಿಂಪ್ಲಿ ಸಪೋರ್ಟ್ ಬೀಮ್. ಅದೇ ತರ ಬರ್ರಿ. ನೆಕ್ಸ್ಟ್ ಬರ್ರಿ. ನಾವು ಡ್ರಾ ILD ಫಾರ್ ವಾಟ್ ಎವರ್ ಈಸ್ ರಿಕ್ವೈರ್ಡ್. ಡ್ರಾ ILD ಫಾರ್ ವಾಟ್ ಎವರ್ ಈಸ್ ರಿಕ್ವೈರ್ಡ್. ಏನ್ ಬೇಕು ಹೇಳಿ ಅವ್ರಿಗೆ? ILD ಫಾರ್ ಡ್ರಾ ILD ಫಾರ್ ವಾಟ್ ಎವರ್ ಈಸ್ ರಿಕ್ವೈರ್ಡ್. ಏನ್ ಬೇಕು ಅವ್ರಿಗೆ? ಏನ್ ಬೇಕು ಅವ್ರಿಗೆ? ILD ಫಾರ್ VA. ಯಾವ ಸ್ಪ್ಯಾನ್? ಲೆಫ್ಟ್ ಗ ರೈಟ್ ಗ? ಎಷ್ಟು ಹೇಳಿದೆ? ಎಷ್ಟು ಇದು? ಇಲ್ಲೆಷ್ಟು? ಅರ್ಥೋಯ್ತಾ? 1. ಇಲ್ಲೆಷ್ಟು? ಯೂನಿಟ್ ಲೋಡ್ ಅಲ್ಲ, 1 ಅಷ್ಟೇ. 0. ಆಯ್ತು, ಇಷ್ಟೇ. ಅವ್ರು VC ಕೊಟ್ಟು ಕೇಳಿದ್ರೆ ಏನ್ ಮಾಡ್ತೀರಾ? VC ಕೇಳಿದ್ರೆ ಆಮೇಲೆ ಇದು ಹಂಗೆ ಖಾಲಿ ಇರುತ್ತೆ. ಹೆಂಗ್ ಬರೀತೀರಾ? VB ಕೇಳಿದ್ರೆ ಇದಕ್ಕೂ ಅದಕ್ಕ ಎರಡಕ್ಕೂ ಬರುತ್ತೆ. ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾರೆ. ಆಯ್ತು. ಡ್ರಾ ILD ಫಾರ್ ವಾಟ್? VA. ಆಯ್ತು. ILD ಫಾರ್ VA ಬರ್ರಿ. ಡ್ರಾ ILD ಫಾರ್ ಏನು? ವಾಟ್ ಎವರ್ ರಿಕ್ವೈರ್ಡ್ ಫಾರ್ ಏನದು ಹೇಳಿ? ಫಾರ್ ವಾಟ್ ಅಲ್ಲ, ಫಾರ್ ವಾಟ್ ಎವರ್ ರಿಕ್ವೈರ್ಡ್ ಫಾರ್ ಸಪರೇಟ್. ಏನದು? ದಿಸ್ ILD ಫಾರ್ VA ಫಾರ್ ವಾಟ್? ಫಾರ್ ಸಪರೇಟ್. ಏನ್ ಬೀಮ್ ಅಲ್ಲ, ಫಾರ್ ಸಪರೇಟ್ ಸಿಂಪ್ಲಿ ಸಪೋರ್ಟ್ ಬೀಮ್ಸ್. ಎಲ್ಲ ಬರಿಬೇಕು ನೀವು ಎಕ್ಸಾಮ್ ಅಲ್ಲಿ. ಮಾರ್ಕ್ಸ್ ಕೊಡಲ್ಲ ಇಲ್ಲ ಅಂದ್ರೆ. ಆಯ್ತು. ನೆಕ್ಸ್ಟ್, ಬಿಲೋ ಎ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ಲೀವ್ ಸಮ್ ಸ್ಪೇಸ್. ಬರೀ ಲೀವ್ ಸಮ್ ಸ್ಪೇಸ್. ಸ್ವಲ್ಪ ಜಾಗ ಬಿಟ್ಬಿಡಿ ಅಲ್ಲಿ. ಹೇಳ್ತಿ ಯಾಕೆ ಅಂತ. ಲೀವ್ ಸಮ್ ಸ್ಪೇಸ್ ಫಾರ್ ಸೆಕ್ಷನ್ಸ್ ಲೇಟರ್. ಸ್ವಲ್ಪ ಜಾಗ ಬೇಕು ಸೆಕ್ಷನ್ ಬರೆಯಕ್ಕೆ. ಇದು ಗೊತ್ತಲ್ಲ, ABC. ರೈಟ್. ಬಿಲೋ ರೈಟ್ ಎ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ಅಲ್ಲಲ್ಲ, ILD ಆಯ್ತಲ್ಲ, ಈಗ ಸ್ವಲ್ಪ ಜಾಗ ಬಿಟ್ಬಿಟ್ಟಿದ್ದೀವಿ ನೋಡಿ. ಬಿಲೋ ರೈಟ್ ಎ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ which is same for all the questions, which is same for all problems except one special case, which is same for all questions except for what? One special case which will be discussed later. ಒಂದು ಸ್ಪೆಷಲ್ ಕೇಸ್ ಇದೆ, ಆಮೇಲೆ ಹೇಳ್ತೀವಿ ಲಾಸ್ಟ್ಗೆ. ತುಂಬಾ ಇಂಪಾರ್ಟೆಂಟ್ ಕೇಸ್ ಅದು. ಎಕ್ಸೆಪ್ಟ್ ಫಾರ್ ವಾಟ್? ಎ ಸ್ಪೆಷಲ್ ಕೇಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. which is very very important, right, which will be considered later. ನಾನು ಹೇಳ್ತೀನಿ ಏನು ಅಂತ. ಪರ್ಟಿಕಲ್ ಹೋಗೋಣ ನಾವು. ಎಲ್ಲಾ ಕ್ವಶನ್ ಒಂದೇ ಸ್ಟೇಟ್ಮೆಂಟ್. ಏನ್ ಗೊತ್ತಾ? ದ ಸ್ಟೇಟ್ಮೆಂಟ್ ಈಸ್, ಇದು ಬರಿಬೇಕು ನೀವು. ಬರೀ ಸಪೋರ್ಟ್ ಬಿ ಈಸ್ ವಾಟ್? ಬರೀ ಬಿ ಅನ್ಬೇಡಿ. ರೈಟ್. ಸ್ಟೇಟ್ಮೆಂಟ್ ಈಸ್ ಬರೀ ಸಪೋರ್ಟ್. ಗೊತ್ತಿಲ್ಲ ಯಾವುದು ಅಂತ. ಸಪೋರ್ಟ್ ಬಿ ಇನ್ ದ ಬ್ರಾಕೆಟ್ ಫಾರ್ ಅವರ್ ಕ್ವಶನ್. ಅವರೆಲ್ಲರೂ ABCD ಅಂತ ಕೊಟ್ಟರೆ ಬರಿಬೇಕು ನೀವು. ನೋಡಿ, ಅವರು A ಇಲ್ಲಿ C ಕೊಟ್ರೆ, ಇಲ್ಲಿ A ಇಲ್ಲಿ B ಇಲ್ಲಿ C ಕೊಟ್ರೆ ಸಪೋರ್ಟ್ ಏನು ಬರಿಬೇಕು ನೀವು? ಸಪೋಸ್ B ಅಲ್ಲ, ಸಪೋರ್ಟ್ ಹೆಸರು C ಆಗ C ಬರಿಬೇಕು. ABC ಬ್ಯಾಕ್ ಮಾಡಿ. ಸಪೋರ್ಟ್ B, ದಟ್ ಈಸ್ ಫಾರ್ ವಾಟ್? ಫಾರ್ ಅವರ್ ಕ್ವಶನ್. ಬಿ ಬರೀರಿ. ಬಿ ಕೇರ್ಫುಲ್. ಅಲ್ಲಲ್ಲ, ಸಪೋರ್ಟ್ ಬೇಡ, ಆಮೇಲೆ ಬಿಡ್ತೀವಿ. ಸಪೋರ್ಟ್ ಬೇಡ. ಸಪೋರ್ಟ್ ಬಿ ಬೇಡ. ಸಪೋರ್ಟ್ ಬಿ ಇನ್ ದ ಬ್ರಾಕೆಟ್ ಏನು? ಫಾರ್ ಅವರ್ ಕ್ವಶನ್ ಈಸ್ ಕಂಟಿನ್ಯೂಸ್. ಸಪೋರ್ಟ್ ಬಿ ಈಸ್ ಕಂಟಿನ್ಯೂಸ್ ಬರಿಬೇಕು ಎಕ್ಸಾಮ್ ಅಲ್ಲಿ. ನೋಡಿ, ಕಂಟಿನ್ಯೂಸ್ ಆಗಿದೆ. ಕಂಟಿನ್ಯೂಸ್. ಇದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ರೈಟ್. ಫಾರ್ ಕಂಟಿನ್ಯೂಟಿ slope at intermediate support on either side are equal. Slope on either support at intermediate support are equal. Right. For our question, ಹೇಳಿ ಏನು ಬರಿಬೇಕು? Write what? Theta BA equal to what? ಹೇಳಿ. ಎರಡು ಕಡೆ ಸೇಮ್ ಸ್ಲೋಪ್ ಬಿ ಅಲ್ಲಿ ಏನು ಬರಿಬೇಕು ನೀವು? ಥೀಟಾ ಯಾವುದು? ಈ ಕಡೆ ಸ್ಲೋಪ್ ಬಿ ಅಲ್ಲಿ. ಎಲ್ಲಿ ಕಂಟಿನ್ಯೂಸ್ ಹೇಳಿ? ಬಿ ಅಲ್ಲಿ ಹೇಳಿ. ಈ ಕಡೆ ಸ್ಲೋಪ್ ಬೇರೆ ಹೆಸರು ಥೀಟಾ ಅಲ್ಲ, ನೇಮ್. ಈ ಕಡೆ ಸ್ಲೋಪ್ಗೆ ಥೀಟಾ ಬಿ ಆ ಕಡೆ ಸ್ಲೋಪ್ಗೆ ಎರಡು ಏನು ಈಕ್ವಲ್ ಬರಿಬೇಕು ಎಲ್ಲಾ ಕ್ವಶನ್. ಫಾರ್ ಅವರ್ ಕ್ವಶನ್ ಥೀಟಾ ಬಿ ಎ ಇಸ್ ಥೀಟಾ ಬಿ ಸಿ ಬ್ರಾಕೆಟ್ ಬರೀರಿ. ಬಿ ಕೇರ್ಫುಲ್ ಅಬೌಟ್ ABCD.
ಬಿ ಕೇರ್ಫುಲ್ ಅಬೌಟ್ ABCD. ಎಲ್ಲಾದ್ರೂ ಅವ್ರ ಎಕ್ಸಾಮ್ ಅಲ್ಲಿ ನೋಡಿ ಈ ತರ ಕೊಟ್ರೆ ಆಮೇಲೆ ಮಾಡೋಣ, ನಾ ಆಮೇಲೆ ಕೊಡ್ತೀನಿ. ಅವರು AB ಅಂತ ಕೊಡ್ತಾರೆ, ಹಿಂಗ್ C ಕೊಡ್ತಾರೆ. ಈಗ ಬಿಡ್ಬೇಕು ನೋಡಿ. ಸಪೋರ್ಟ್ ಯಾರು ಕಂಟಿನ್ಯೂಸ್? C ಕಂಟಿನ್ಯೂಸ್. ಥೀಟಾ CA ಈಕ್ವಲ್ ಟು ವಾಟ್? ಥೀಟಾ C. ಈ ತರ ಆಮೇಲೆ ಕೊಡ್ತೀನಿ ನಿಮ್ಗೆ. ಆಯ್ತು, ನೆಕ್ಸ್ಟ್. ಫಾರ್ ದಿಸ್, ರೈಟ್, ಫಾರ್ ದಿಸ್ introduce moment MB at B. For our question MB. ಅವರೆಲ್ಲರೂ ACB ಅಂತ ಕೊಟ್ರೆ, ACB ಅಂತ ಕೊಟ್ರೆ, AB ಅಂತ ಕೊಟ್ರೆ, ಮಧ್ಯ C ಕೊಟ್ರೆ, MC at B, MC at C, MB at what? B, right. Draw one more sketch. Again separate simply support beam. Draw one more sketch. Once again ಏನು simply support beam. ನೋಡಿ ಅಲ್ಲೇನ್ ಮಾಡಿ ಗೊತ್ತಾ? There mark what? ಇನ್ನೊಂದು ಸ್ಕೆಚ್ ಬರೀಬೇಕು ನೋಡಿ. ABC once again ಅದೇ ಪ್ರೊಜೆಕ್ಟ್ ಮಾಡ್ತೀರಲ್ಲ ನೀವು. There mark what? That MB. Always mark like this ನೋಡಿ. MB ಫಾರ್ ಅವರ್ ಕ್ವಶನ್ B. ಗ್ಯಾಪ್ ಕೊಟ್ಬಿಟ್ಟು ನೋಡಿ ಇಲ್ಲಿ ಯಾವತ್ತು ಹಿಂಗೇ ಮಾರ್ಕ್ ಮಾಡ್ಬೇಕು, ಹಿಂಗೆ MB ಹಿಂಗ್ ಮಾರ್ಕ್. ರೈಟ್. ನೋಟ್ ಟೈಲ್ ಅಪ್ಪರ್ ಸೈಡ್, ಆರೋ ಅಪ್ಪರ್ ಸೈಡ್, ಇದನ್ನೇ ಫಾಲೋ ಮಾಡ್ಬೇಕು ನೀವು. ಆರೋ ಅಪ್ಪರ್ ಸೈಡ್ ಹಿಂಗೆ ಆಯ್ತಲ್ಲ. ಇದೇನಿದು ಜಾಗ ಬಿಡ್ತೀನಿ ಇಲ್ಲಿ ನೋಡಿ. ಹಿಂಗ್ ಬರ್ದ್ರ ಗ್ಯಾಪ್ ಕೊಡಿ, ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಸ್ವಲ್ಪ ಗ್ಯಾಪ್ ಇರ್ಲಿ ಬಿಡಿ. ಸ್ವಲ್ಪ ಸ್ಕೇಲ್ ಬಡಿತಾ 14-10 ಸ್ಕೇಲ್ಗೆ ಇರಬೇಕು ನೋಡಿ. 14 ಇದೆಷ್ಟಿದು? 10 ಅಲ್ಲ, ಏನಿದೆ ಈ ತರ. ಏನಿದು? ಇದೇನಿದು? MB. ಆಯ್ತು. ಇದು A ಅಲ್ಲೇ ABCD ಬೇಕಾ ಪುನಃ? AB ವಾಟ್? C. ಆಯ್ತಲ್ಲ. ಈಗ ನೆಕ್ಸ್ಟ್ ಬರೀರಿ. ಬಿಲೋ ಡ್ರಾ BMD. But we require BM by EI. You require BM by EI. ಬೇಕು. So draw BM by EI diagram. ನೋಡಿ ಹೆಂಗ್ ಬರುತ್ತೆ ನೋಡಿ. ಇಲ್ಲಿ ಬರೀ ಹೆಂಗ್ ಬರುತ್ತೆ ಅಂತ ನೋಡಿ. ಇದು ನೋಡಿ ಹೇಳ್ತೀನಿ ಈಗ. ಇದು XEI ಇದೇನು ಅಲ್ಲ, X ಬೇಡ. ಇದು K1EI ಇದೇನಿದು? K2EI ಆದ್ರೆ ನೋಡಿ ಇಲ್ಲಿ ಎಷ್ಟು ಹೇಳಿ ಬೆಂಡಿಂಗ್ ಎಷ್ಟು? ಇಲ್ಲಿ ಬೆಂಡಿಂಗ್ ಎಷ್ಟು? ಇಲ್ಲಿ 0, ಇಲ್ಲಿ 0, ಇಲ್ಲಿ ಎಷ್ಟು ಬೆಂಡಿಂಗ್ ಮೂಮೆಂಟ್? ಅದು ಎಷ್ಟದು? MB ನೋಡಿ ಹಿಂಗೆ MB. ಈಗ ಈ ಕಡೆ ಬಡಿಬೇಕು. MB ಬೈ ವಾಟ್? K1. EI ಬೇಡ, ಅಲ್ಲಿ MB ಬೈ ವಾಟ್? K2. ರೈಟ್. ಸೈಡ್ ಬೈ ಸೈಡ್ ಮೆನ್ಷನ್ ಟೇಕ್ EI ಈಕ್ವಲ್ ಟು 1 ಯೂನಿಟ್. ಬರೀರಿ. ಸೈಡ್ ಬೈ ಸೈಡ್ ಮೆನ್ಷನ್ ಟೇಕ್ EI ಈಕ್ವಲ್ ಟು 1 ಯೂನಿಟ್. EI ಬೇಡ, ಆ ನಂಬರ್ ಬೇಕು. ಸೈಡ್ ಬೈ ಸೈಡ್ ನೋಟ್ EI ಈಕ್ವಲ್ ಟು 1 ಯೂನಿಟ್. ಅಂಡ್ ನೋಡಿ ಇಲ್ಲಿ ಬರೀತೀರಿ. ಈಗ ನಾನು ಸರಿ ನೋಡ್ಕೊಳ್ಳಿ. ಈಗ ಹಿಂಗಿದೆಯಾ? ಸರಿ ನೋಡ್ಕೊಳ್ಳಿ. ಈಗ ಎಷ್ಟು ಹೇಳಿದ್ವಿ? ಇಲ್ಲಿ 0, ಇಲ್ಲಿ ಎಷ್ಟು? 0. ಈ ಕಡೆಗೆ ಎಷ್ಟು ಹೇಳಿ? ಇಲ್ಲಿ ಈ ಕಡೆಗೆ MB ಬೈ ಎಷ್ಟು ನೋಡಿ. ಅಲ್ಲಿ EI ಅಲ್ಲ, ನೋಡ್ ಕ್ವಶನ್ ನೋಡೋದು. MB ಬೈ ಎಷ್ಟು? 3. ಹಿಂಗ್ ಬರುತ್ತೆ. ಆ ಕಡೆ MB ಬೈ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ? ಸ್ವಲ್ಪ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಡಿವೈಡ್ ಬೈ 2. ಅದು ಕೋಪ ಹೊಡ್ತಾ ಇರೋದು ಇವರು, ಕಮ್ಮಿ ಮಾಡ್ರೆ ಕೋಪ ಹೊಡ್ತಾ ಇರೋದು. ಇದು ಡಿವೈಡ್ ಬೈ 3, ಅದು ಡಿವೈಡ್ ಬೈ ಎಷ್ಟು? 2. ರೈಟ್. ನೋಟ್ ಡಿವೈಡ್ ಬೈ ಹೈಯರ್ ನಂಬರ್ ವ್ಯಾಲ್ಯೂ ಡಿಕ್ರೀಸಸ್. somewhere mention ಏನು? somewhere mention what? BM by what? somewhere mention BM by somewhere without disturbance. ದೂರದಲ್ಲಿ ಒಂದು ಕಡೆ mention BM by what? EI diagram. And in the bracket write what? Taking EI equal to
taking EI equal to somewhere without disturbing, write BM by EI diagram. ಆಮೇಲೆ BM by EI diagram ಬರಿಬೇಕು ಕಡೆ ಎಕ್ಸಾಂಪಲ್ ನೀವು ಆಯ್ತಲ್ಲ. BM by diagram and write taking EI equal to EI equal to ಎಷ್ಟು EI equal to 1 unit ನೋಡಿ ಆಯ್ತು. Now for this diagram mark loading, downward loading ಯಾಕೆ ಅಂತ ಬೇಡ, ಹಿಂಗೆ ಯಾರೋ ಮಾರ್ಕ್ ಹಾಕ್ಬೇಕು. ಮಾರ್ಕ್ ಆರೋಸ್ ರೈಟ್ ಬರಿ. ಫಾರ್ ದಿಸ್ ಡಯಾಗ್ರಾಮ್ ಮಾರ್ಕ್ ಲೋಡಿಂಗ್ ಡೌನ್ವರ್ಡ್ ಆರೋಸ್. ಎಲ್ಲ ಕ್ವಶನ್ಗೂ ಡೌನ್ವರ್ಡ್ ಆರೋ. ನೀವು ಯಾಕೆ ಅದು ಕಾಂಜುಗೇಟ್ ಬೀಮ್ ಥಿಯರಿ ಅದು ಆಯ್ತಲ್ಲ. ಅಂಡ್ ಫಾರ್ ದಿಸ್ ಅಗೈನ್ ಪುಟ್ ವಾಟ್ ಟು ಸಪೋರ್ಟ್ಸ್ ಒನ್ಸ್ ಅಗೈನ್ ರೈಟ್ ಸಪೋರ್ಟ್ಸ್ ಫಾರ್ ದಿಸ್ ಒನ್ ವಿಚ್ ಆರ್ ಇಮ್ಯಾಜಿನರಿ ಸಪೋರ್ಟ್. ನೋಡಿ ಇದು ಎ ಬೇಡ, ABC ಅಲ್ಲೇ ಕಾಣ್ತಾ ಇದೆಯಲ್ಲ ನಿಮಗೆ. ವಿಚ್ ಆರ್ ಏನು ಇಮ್ಯಾಜಿನರಿ ಸಪೋರ್ಟ್ಸ್ ರೈಟ್. ಸಮ್ವೇರ್ ಡೌನ್ ಮಾರ್ಕ್ ಸ್ಪ್ಯಾನ್. ಸ್ಪ್ಯಾನ್ ಎಷ್ಟು ಹೇಳಿದ್ದು? ಸ್ಪ್ಯಾನ್ ಎಷ್ಟಿದು? ಈ ಸ್ಪ್ಯಾನ್ ಎಷ್ಟು? 10 14. ಯಾಕೆ ಗೊತ್ತಾಡ್ತಾ ಇರಿ ಏನಾಯ್ತು? ಈ ತರ ಮಾಡಿದ್ರೆ ಕಷ್ಟ. ನೀವು ರೆಡಿ ಆಗಿರ್ಬೇಕಲ್ಲ. ಅರೆ ಬನ್ನಿ. ಸಮ್ವೇರ್ ಡೌನ್ ಮಾರ್ಕ್ ಲೆಂತ್ ಬರೀ ಮಾರ್ಕ್ ಸ್ಪ್ಯಾನ್ಸ್ ಬಟ್ ಇನ್ ಬಿಟ್ವೀನ್ ಸ್ಪೇಸ್ ರಿಕ್ವೈರ್ಡ್. ನೋಡಿ ಸ್ವಲ್ಪ ಕೆಳಗೆ ಬರಿಬೇಕು, ಇಲ್ಲಿ ಬರಿಬಾರ್ದು. ಸ್ಪೇಸ್ ರಿಕ್ವೈರ್ಡ್ ಅಂಡ್ ರೈಟ್ ಔಟ್ಸೈಡ್ ಕಾಂಜುಗೇಟ್ ಬೀಮ್ಸ್. ಯಾಕೆ ಅಂತ ಬೇಡ. ದೀಸ್ ಆರ್ ಕಾಲ್ಡ್ ಕಾಂಜುಗೇಟ್ ಬೀಮ್ಸ್. ಅರ್ಥ ಆಯ್ತಾ? ಇದಕ್ಕೇನಂತಾರೆ? ಆ MB/EI ಡಯಾಗ್ರಾಮ್ ಬರೋದ್ರಲ್ಲ, ಅದನ್ನ ಲೋಡಿಂಗ್ ತರ ಮಾಡಿದ್ರೆ ನೀವು ಅದಕ್ಕೆ ಸಪೋರ್ಟ್ ಹಾಕ್ಬಿಟ್ರಿ, ಅದೇನಾಯ್ತದು? ಅದು ಕಾಂಜುಗೇಟ್ ಬೀಮ್. ಯಾಕೆ ಅಂತ ಬೇಡ ಆಯ್ತಲ್ಲ. ರೈಟ್. ನೌ ಮಾರ್ಕ್ ರಿಯಾಕ್ಷನ್ ಫಾರ್ ಕಾಂಜುಗೇಟ್ ಬೀಮ್. ಮಾರ್ಕ್ ರಿಯಾಕ್ಷನ್ ಫಾರ್ ಕಾಂಜುಗೇಟ್ ಬೀಮ್. ಏನ್ ಹೇಳಿ ಆನ್ಸರ್? ಏನು ರಿಯಾಕ್ಷನ್ ಇದು? VA ಇದೇನಿದು? VB ಇದು, VC ಇದು ಅಲ್ಲ, ಇದು VC ಅಲ್ಲ, ಇದೇನಿದು? ಒನ್ಸ್ ಅಗೇನ್ VB ಇದು VC. ಬಟ್ ಪುಟ್ ಡ್ಯಾಶ್ ಇದು ಇಮ್ಯಾಜಿನರಿ ರಿಯಾಕ್ಷನ್ ಬಿಕಾಸ್ ದೇ ಆರ್ ಇಮ್ಯಾಜಿನರಿ ರಿಯಾಕ್ಷನ್ಸ್. ಕರೆಕ್ಟ್ ಆಯ್ತಾ? ಈ 10 ಕೆಳಗೆ ಬರಲಿ, ಈ 10 ಮೀಟರ್ ಇಂದ ಕೆಳಗೆ ಬರಲಿ. 10 ಮೀಟರ್ ಇದೆಷ್ಟು ಹೇಳಿ? ಈ ಕಡೆ ಅಲ್ಲ, ಇದು 14 ಮೀಟರ್. ಸ್ವಲ್ಪ ಸ್ಕೇಲ್ಗಿಲ್ಲ, ಅಡ್ಜಸ್ಟ್ ಮಾಡಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. 14 ಇದೆಷ್ಟು? 10 ಮೀಟರ್. ಏನ್ ಹೇಳಿ ನಾನು? ಪುಟ್ ಡ್ಯಾಶ್ ಆಯ್ತಲ್ಲ. ರೈಟ್ ಸೈಡ್ ಬೈ ಸೈಡ್ ನೋಡಿ, ಸೈಡ್ ಬೈ ಸೈಡ್ ಶೋ ಕ್ಯಾಲ್ಕುಲೇಷನ್ ಆಫ್ ರಿಯಾಕ್ಷನ್ಸ್. ಸೈಡ್ ಬೈ ಸೈಡ್ ಶೋ ಕ್ಯಾಲ್ಕುಲೇಷನ್ ಆಫ್ ರಿಯಾಕ್ಷನ್. ಹೇಳಿ ಎಷ್ಟು ರಿಯಾಕ್ಷನ್ ಇದು ಬೇಗ? MB/3 ಅಲ್ಲಿ MB/3 ಇದೆಯಾ? ಇಂಟು ಸ್ಪ್ಯಾನ್ ಎಷ್ಟು? ಸ್ಪ್ಯಾನ್ 14 ಡಿವೈಡ್ ಬೈ ಎಷ್ಟು ಇಲ್ಲಿ? 6. ಅಯ್ಯೋ, WL/6 ರೈಟ್. ಇಲ್ಲ ಎಷ್ಟು ರಿಯಾಕ್ಷನ್ ಇದು? MB/3 ಇಂಟು 14 ಡಿವೈಡ್ ಬೈ ಈ ಕಡೆ ಸ್ಪ್ಯಾನ್. ಯಾವ ಸ್ಪ್ಯಾನ್ ಎಲ್ಲಿದ್ದೀರಾ ನೀವು? ಡಿವೈಡ್ ಬೈ ಎಷ್ಟು? 3. ಇಲ್ಲಿ ಹೇಳಿ, ಇಲ್ಲಿ MB/3 ಅಲ್ಲ, ಅಲ್ಲಿ ನೋಡಿ ಎಷ್ಟಿದೆ ಅಂತ. MB/3 ಅದು 2 ಇಂಟು ಲೆಂತ್ ಎಷ್ಟು? 10 ಡಿವೈಡ್ ಬೈ ಎಷ್ಟು? ಇದು 6. ಸರಿ, ನೀವು ಕಣ್ಣು ಮುಚ್ಚಿ ಮಾಡ್ತಾ ಇದ್ದೀರಾ. ಡಿವೈಡ್ ಬೈ 3. ನೀವು ಈ ತರ ಮಾಡೋ ಭಾರಿ ಕಷ್ಟ. ಇಲ್ಲಿ MB/2 ಇಂಟು 10 ಡಿವೈಡ್ ಬೈ. ನೀವು ಈಗ ಪ್ರಾಬ್ಲಮ್ ಬರಿತಾ ಹಿಂಗಲ್ಲ ಬರೆಯೋದು ನೋಡಿ. ಒಂದು 10 ಮೀಟರ್ ಎಷ್ಟಿದು? ಇದು 14 ಮೀಟರ್. ಇದು 14 ಆದ್ರೆ ಸ್ವಲ್ಪ ಹಿಂಗಿರ್ಬೇಕು. ಈಗ ನೀವು ಬರಿಬೇಕು ಕ್ವಶನ್ ಕ್ಲಾಸಲ್ಲಿ ನೋಡ್ಬಿಟ್ಟು. ಈಗ ರೈಟ್, ಸಿಂಪ್ಲಿಫೈ ಅಂಡ್ ರೈಟ್. ಆನ್ಸರ್ ಹೇಳಿ, ಆನ್ಸರ್ ಹೇಳಿ. 6 3 ಎಷ್ಟು? 6 ಇದು 3 ಕೆಳಗೆ ಬರುತ್ತೆ. 6 3 18. ಎಷ್ಟಾಯ್ತು ಈಗ? ಎಷ್ಟು ಏನಿದು? 14 MB ಬೈ ಎಷ್ಟು? 18. ಇದು 14 MB ಬೈ 9. ಓ, ಇದು 10 MB ಬೈ 6. ಓ, ಇದು 10 MB ಬೈ 12. ಆಯ್ತು. ಸೈಡ್ ಬೈ ಸೈಡ್ ಶೋ ಅಂಡ್ ಸಿಂಪ್ಲಿಫೈ ಬರೀ.
ಸಿಂಪ್ಲಿಫೈ ಇದಾಯ್ತು. ನಾವು ಬರೀ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ಏನು ಕೆಲಸ ಇಲ್ಲ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಟು ಗೆಟ್ ಎಂ ಬಿ. ನೀವು ಕ್ವಶನ್ ಫೇರ್ ಕಾಪಿ ಮಾಡ್ಬೇಕು ಇವಾಗ. ಟು ಗೆಟ್ ಎಂ ಬಿ, ಎಂ ಬಿ ಅಲ್ಲ, ದಟ್ ಎಂ ಬಿ ಫಾರ್ ಅಸ್ ಎಂ ಬಿ. ಬರೀ ನಮ್ ಕ್ವಶನ್ ಎಂ ಬಿ, ಅದು ಎಂ ಸಿ ಆಗ್ಬೋದು. ರೈಟ್ ಥೀಟಾ ಐದರ್ ಸೈಡ್ ಅಟ್ ಇಂಟರ್ಮೀಡಿಯೇಟ್ ಸಪೋರ್ಟ್ ಈಕ್ವಲ್. ಏನ್ ಬರೀಬೇಕು ನೀವು? ದಟ್ ಇಸ್ ಆಲ್ರೆಡಿ ಟೋಲ್ಡ್ ಯು. ರೈಟ್ ಥೀಟಾ ಆನ್ ಐದರ್ ಸೈಡ್ ಆಫ್ ಇಂಟರ್ಮೀಡಿಯೇಟ್ ಸಪೋರ್ಟ್ ಆರ್ ಈಕ್ವಲ್. ಅರ್ಥ ಏನು ನಮ್ ಕ್ಲಾಸ್ಗೆ ಈ ಕ್ವಶನ್ಗೆ? ವಿಚ್ ಆಲ್ರೆಡಿ ರೋಟ್ ಅರ್ಲಿಯರ್. ನೋಡಿ, ವಿಚ್ ವಿ ಆಲ್ರೆಡಿ ರೋಟ್ ಅರ್ಲಿಯರ್ ಏನು ಅಂತ ಹೇಳಿ. ಇಲ್ಲಿ ನೋಡಿ, ಏನು ಬರ್ದಿದ್ದೀವಿ ನಾವು, ಅದನ್ನೇ ಬರಿಬೇಕು ಬೇಡ. ಈಗ ರೈಟ್ ಸೈನ್ ಕನ್ವೆನ್ಷನ್ ಟೇಕ್ ಕ್ಲಾಕ್ ವೈಸ್ ಪಾಸಿಟಿವ್. ಸೈನ್ ಕನ್ವೆನ್ಷನ್ ಟೇಕ್ ಕ್ಲಾಕ್ ವೈಸ್ ಪಾಸಿಟಿವ್. ಇಲ್ಲಿ ಸೈನ್ ಇಲ್ಲ, ಇಲ್ಲಿ ಸುಮ್ಮನೆ ಬರೆಯೋ ಕಥೆ ಅಷ್ಟೇ. ಕ್ಲಾಕ್ ವೈಸ್ ಪಾಸಿಟಿವ್. ಈಗ ರೈಟ್ ಯೂಸ್ ಎ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಯೂಸ್ ಎ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ದಟ್ ಈಸ್ ಬರೀ ಬ್ರಾಕೆಟ್ ಪ್ಲಸ್ ಬ್ರಾಕೆಟ್ ಈಕ್ವಲ್ ಟು ಬ್ರಾಕೆಟ್ ಪ್ಲಸ್ ಬ್ರಾಕೆಟ್. ಹಿಂಗೇ ಬರಿಬೇಕು. ಬರೀ ಬ್ರಾಕೆಟ್ ಪ್ಲಸ್ ಬ್ರಾಕೆಟ್ ಈಕ್ವಲ್ ಟು ಬ್ರಾಕೆಟ್ ಪ್ಲಸ್ ಬ್ರಾಕೆಟ್. ಲೆಫ್ಟ್ ಸೈಡ್ ಈಸ್ ಫಾರ್ ಲೆಫ್ಟ್ ಸ್ಪ್ಯಾನ್. ಲೆಫ್ಟ್ ಸೈಡ್ ಈಸ್ ಫಾರ್ ಲೆಫ್ಟ್ ಸ್ಪ್ಯಾನ್. ರೈಟ್ ಸೈಡ್ ಈಸ್ ಫಾರ್ ವಾಟ್? ಯಾವ ಸ್ಪ್ಯಾನ್? ಲೆಫ್ಟ್ ಸೈಡ್ ಈಸ್ ಫಾರ್ ಲೆಫ್ಟ್ ಸ್ಪ್ಯಾನ್. ರೈಟ್ ಸೈಡ್ ಈಸ್ ಫಾರ್ ಯಾವ ಸ್ಪ್ಯಾನ್? ಏನು? ರೈಟ್ ಸ್ಪ್ಯಾನ್. ಆಯ್ತು. ಈಚ್ ಸೈಡ್ ಫಸ್ಟ್ ಒನ್ ಈಸ್ ಫಾರ್ ಸಿಂಪ್ಲಿ ಸಪೋರ್ಟ್ ಬೀಮ್. ಈಚ್ ಸೈಡ್ ಫಸ್ಟ್ ಬ್ರಾಕೆಟ್ ಈಸ್ ಫಾರ್ ಸಿಂಪ್ಲಿ ಸಪೋರ್ಟ್ ಬೀಮ್. ಆಯ್ತಲ್ಲ? ವೇ ಈಚ್ ಸೈಡ್ ಬ್ರಾಕೆಟ್ ಪ್ಲಸ್ ಬ್ರಾಕೆಟ್ ಈಕ್ವಲ್ ಬ್ರಾಕೆಟ್ ಪ್ಲಸ್ ಬ್ರಾಕೆಟ್. ಈ ಲೆಫ್ಟ್ ಹ್ಯಾಂಡ್ ಬ್ರಾಕೆಟ್ ಯಾವ ಸ್ಪ್ಯಾನ್ಗೆ? ಲೆಫ್ಟ್ ಸ್ಪ್ಯಾನ್ಗೆ. ಅದು ರೈಟ್ ಸ್ಪ್ಯಾನ್ಗೆ. ಆಯ್ತು. ನೆಕ್ಸ್ಟ್ ಏನ್ ಹೇಳಿದಾನು? ಈಚ್ ಸೈಡ್ ಫಸ್ಟ್ ಬ್ರಾಕೆಟ್ ಇಸ್ ಫಾರ್ ವಾಟ್? ಏನಕ್ಕೆ? ಸಿಂಪಲ್. ಈಚ್ ಸೈಡ್ ಫಸ್ಟ್ ಬ್ರಾಕೆಟ್ ಇಸ್ ಫಾರ್, ನೀವು ಪುರಾ ಅರ್ಥ ಮಾಡ್ತಾ ಇಲ್ಲ. ಬ್ರಾಕೆಟ್ ಪ್ಲಸ್ ಬ್ರಾಕೆಟ್ ಈಕ್ವಲ್ ಟು ಬ್ರಾಕೆಟ್ ಪ್ಲಸ್ ಬ್ರಾಕೆಟ್. ಎರಡು ಬ್ರಾಕೆಟ್ ಫಸ್ಟ್ ಆ ಕಡೆ ಇರೋದು ಲೆಫ್ಟ್ ಸ್ಪ್ಯಾನ್ಗೆ, ಈ ಕಡೆ ಇರೋದು ಅಲ್ಲಿ ಫಸ್ಟ್ ಟರ್ಮ್ ಏನದು? ಬರೀ ಈಚ್ ಸೈಡ್ ಫಸ್ಟ್ ಟರ್ಮ್ ಇಸ್ ಫಾರ್ ಸಿಂಪ್ಲಿ ಸಪೋರ್ಟ್ ಬೀಮ್. ಈಚ್ ಸೈಡ್ ಗೊತ್ತಾಗುತ್ತೆ ಈಗ. ಫಸ್ಟ್ ಇಸ್ ಫಾರ್ ಸಿಂಪ್ಲಿ ಸಪೋರ್ಟ್ ಬೀಮ್. ಬರೀ ವಿಚ್ ಈಸ್ ಡೈರೆಕ್ಟ್ ಮೆಷರ್ಮೆಂಟ್. ವಿಚ್ ಈಸ್ ಡೈರೆಕ್ಟ್ ಮೆಷರ್ಮೆಂಟ್. Direct measurement. If there right, if not there zero. If there right, if not there zero. But note clockwise positive. ಅದು ಚೆನ್ನಾಗಿರ್ಬೇಕು. ಬಟ್ ನೋಟ್ clockwise positive. ಕರೆಕ್ಟಾ? ರೈಟ್. ಸೆಕೆಂಡ್ ಬ್ರಾಕೆಟ್ ಫಾರ್ ಆನ್ ಈಚ್ ಸೈಡ್. ಬರೀ ಸೆಕೆಂಡ್ ಬ್ರಾಕೆಟ್ ಆನ್ ಈಚ್ ಸೈಡ್ is for conjugate beam. Is for conjugate beam, where slope is always given by shear force. Where slope is always given by shear force. ಆಯ್ತಲ್ಲ? Here sign be very careful. Sign be very careful. ಯಾವುದಕ್ಕೆ? Or ಬರೀ crude method is there. Crude method is there. ನೋಡಿ ಬರೀತೀವಿ crude method ಈಗ. ರೈಟ್. ರೆಡ್ ಕಲರ್ ಇನ್ ದ ಕ್ಲಾಸ್. ರೆಡ್ ಕಲರ್ ಇನ್ ದ ಕ್ಲಾಸ್. ಇಲ್ಲ ಜಾಸ್ತಿ ವರಿ ಮಾಡಬೇಡಿದ್ವಿ ಯಾಕೆ ಅಂತ. ರೆಡ್ ಕಲರ್ ಇನ್ ದ ಕ್ಲಾಸ್. ನೋಡಿ ಬರೀತೀವಿ crude method. ನೋಡಿ ಏನು ಮಾಡ್ತೀನಿ ಅಂತ ರೆಕಾರ್ಡಿಂಗ್ ನೋಡ್ಕೊಳ್ಳಿ. ಇಲ್ಲಿ ಎಷ್ಟು ರಿಯಾಕ್ಷನ್ ಇದೆ? ಇಲ್ಲಿ 4. ಇದು ಯಾರಿಗೆ? ರೈಟ್. ನೋಟ್ ದಿಸ್ ರೆಡ್ ಮಾರ್ಕ್ ಇಸ್ ಓನ್ಲಿ ಫಾರ್ ಯಾರಿಗೆ? ಥೀಟಾ ಬಿ ಎ ಈಕ್ವಲ್ ಥೀಟಾ ಬಿ ಸಿ. ಈ ಕ್ರೂಡ್ ಮೆಥಡ್ ದಿಸ್ ರೆಡ್ ಕಲರ್ ಮಾರ್ಕ್ ಇಸ್ ಓನ್ಲಿ ಫಾರ್ ವಾಟ್? ಥೀಟಾ ಬಿ ಎ ಈಕ್ವಲ್ ಥೀಟಾ ಬಿ ಸಿ. ಆಮೇಲಲ್ಲ ಅದು ನೋಡಿ ಸ್ಟಾರ್ಟ್ ಮಾಡಿ. ಇದೇನಿದು? ಲೆಫ್ಟ್ ಅಪ್ ಈಸ್ ಆಲ್ವೇಸ್ ವಾಟ್? ಲೆಫ್ಟ್ ಅಪ್ ಈಸ್ ಪಾಸಿಟಿವ್. ಇನ್ನೇನಿಲ್ಲ. ಬರೀ ದಟ್ ಈಸ್ ಬರೀ ಫ್ರಮ್ ಲೆಫ್ಟ್ ಹ್ಯಾಂಡ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಫ್ರಮ್ ಲೆಫ್ಟ್ ಹ್ಯಾಂಡ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್.
ಯೂಸ್ ಪೆನ್ಸಿಲ್ ಲೇಟರ್ ಇರೇಸ್ ಇಟ್. ಯೂಸ್ ಪೆನ್ಸಿಲ್ ಲೇಟರ್ ಇರೇಸ್ ಇಟ್. ಅಲ್ಲಿ ಚಿಕ್ಕ ಮಾರ್ಕ್ ಮಾಡಿ, ಪ್ಲಸ್ ಮೈನಸ್ ಅಂತ. ಆಯ್ತಾ? ಏನು ಅಲ್ಲಿ ಸ್ಟೇಟ್ ಅದು ಹಾವೇ ಬರ್ಕೋತಿಲ್ಲ ಅದನ್ನ. ಯೂಸ್ ಪೆನ್ಸಿಲ್ ಅಂಡ್ ಲೇಟರ್ ಇರೇಸ್ ಇಟ್. ಆಯ್ತು, ರೈಟ್. ಗೆಟ್ ಎಂ ಬಿ ಆಲ್ವೇಸ್ ಇನ್ ಫ್ಯಾಕ್ಟರ್ ಫಾರ್ಮ್. ಫ್ರಾಕ್ಷನ್ ಬೇಡ, ಚಿಲ್ಲರೆ ಬೇಡ. ಅಲ್ಲಿ ABC ಬಟನ್ ಇದೆ, ಗೊತ್ತಾ ನಿಮ್ಗೆ? ಅದು ಆಲ್ವೇಸ್ ಇನ್ ಫ್ಯಾಕ್ಟರ್ ಫಾರ್ಮ್. ಆಯ್ತು, ರೈಟ್. ಆಸ್ ವಿ ಪ್ರಾಕ್ಟೀಸ್ ವಿ ವಿಲ್ ಗೆಟ್ ಇಟ್. ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಏನೇ 2 ಕ್ವಶನ್ ಅಷ್ಟೇ. ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಗುತ್ತೆ ನಿಮ್ಗೆ. ನೋಡಿ, ಕರೆಕ್ಟ್ ನೋಡಿ. ಈಗ ನಾವು ಲಿಸನ್ ಟು ರೆಕಾರ್ಡಿಂಗ್. ನೋಡಿ, ಲಿಸನ್ ಟು ರೆಕಾರ್ಡಿಂಗ್ ಹೇಳಿ, ಬೇಗ ಹೇಳಿ. ಏನಿದು? ಇದೇನಿದು? ಥೀಟಾ BA ಫಾರ್ ವಾಟ್? ಈಗ ಹೇಳಿದಲ್ಲ, ಸಿಂಪ್ಲಿ ಸಪೋರ್ಟ್ ಬಿ. ಇದು ಥೀಟಾ BC ಫಾರ್ ಯಾರು? ನಾನು ಈಗ ತಾನು ಹೇಳಿದೆನು, ಈಚ್ ಸೈಡ್ ಫಸ್ಟ್ ಟರ್ಮ್ ಈಸ್ ಫಾರ್ ಸಿಂಪ್ಲಿ ಸಪೋರ್ಟ್ ಬಿ. ಈಗ ಇದು ಏನು? ಥೀಟಾ ಏನು? BA. ಇದು ಏನಿದು? ಇದು ಥೀಟಾ. ಇದೆರಡು ಥೀಟಾ BAಗಳು. ಇದು ಥೀಟಾ BA ಫಾರ್ ಸಿಂಪ್ಲಿ ಸಪೋರ್ಟ್ ಬಿ. ಇದು ಸ್ಪೆಷಲ್ ಥೀಟಾ BA. ಇದೇನಿದು? ಥೀಟಾ BC ಫಾರ್ ವಾಟ್? ಇದು ಸ್ಪೆಷಲ್ ಥೀಟಾ BC. ಈ ಸೆಕೆಂಡ್ ಒನ್ ಏನ್ ಗೊತ್ತಾ? ಥೀಟಾ BA ಗಿವನ್ ಬೈ ವಾಟ್? ಹೇಳಿ. ಇಟ್ ಈಸ್ ಗಿವನ್ ಬೈ, ಬರಿಬೇಕು ಎಕ್ಸಾಮ್ ಅಲ್ಲಿ, ಗಿವನ್ ಬೈ ಶಿಯರ್ ಫೋರ್ಸ್ ಇನ್ ವಾಟ್? ಇನ್ ವಾಟ್ ಬೀಮ್? ಗಿವನ್ ಬೈ ಶಿಯರ್ ಫೋರ್ಸ್ ಇನ್ ಕಾಂಜುಗೇಟ್ ಬೀಮ್. ಇದು ಅಷ್ಟೇ ಹೇಳಿ. ಇದು ಗಿವನ್ ಬೈ ವಾಟ್? ಗಿವನ್ ಬೈ ಶಿಯರ್ ಫೋರ್ಸ್ ಇನ್ ಯಾರು? ನೆಕ್ಸ್ಟ್ ಟೈಮ್ ಬರೆಯೋಲ್ಲ ನಾನು, ಕಾಂಜುಗೇಟ್ ಬೀಮ್. ಈಗ ನೋಡಿ, ಬನ್ನಿ ಇಲ್ಲಿ ಬನ್ನಿ. ಎಲ್ಲಿ ಸ್ಲೋಪ್ ಬೇಕು ನಮ್ಗೆ? ಬಿ. ಹೊರಿಜಾನ್ ಟ್ರ್ಯಾಕ್ ಮಾಡಬೇಕು. ಆರೋ ಮಾರ್ಕ್ ಹಾಕಿ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಹಾಗೆ ನೋಡಿ, ಹೊರಿಜಾಂಟ್ ಹೊರಡಬೇಕು ಇಲ್ಲಿಂದ ಈ ಲೈನ್ಗೆ. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್? ಕ್ಲಾಕ್ ವೈಸ್. ಇದು ಆಂಟಿ ಕ್ಲಾಕ್ ವೈಸ್. ಇದೆಷ್ಟಿದು? ಇಲ್ಲಿ ಇದೆಷ್ಟು? 1. ಇದೆಷ್ಟು? 1. ಇದೇನು? ಯು ಟೇಕ್ ಟ್ಯಾನ್ ಥೀಟಾ ಈಕ್ವಲ್ ಟು, ಇದಕ್ಕೆ ಟ್ಯಾನ್ ಥೀಟಾ ಈಕ್ವಲ್ ಟು ಥೀಟಾ. ಆಯ್ತು. ಟ್ಯಾನ್ ಥೀಟಾ ಎಷ್ಟು ಹೇಳಿ? ಟ್ಯಾನ್ ಥೀಟಾ 1 ಬೈ ವಾಟ್? ಟ್ಯಾನ್ ಥೀಟಾ ಬೇಡ, ಏನ್ ಮಾಡಿದಿ? 1/40. ಈ ಕಡೆ ಇದೆಯಾ? ಎಲ್ಲಿದೆ? ಅಲ್ಲಿ ಕರ್ವೇ ಇಲ್ಲ. ಈ ಕಡೆ ಡಯಾಗ್ರಾಮ್ ಇದೆಯಾ? ಇಲ್ಲ. ಈಗ ಹೇಳಿ, ಥೀಟಾ BA ಫಾರ್ ಕೇಸ್ 1 ಎಷ್ಟು? ಎಷ್ಟು ಸೈನ್ ಹೇಳಿ? ಸೈನ್ ಪ್ಲಸ್ 1/40. ಆಮೇಲೆ ಯಾವುದು? ಥೀಟಾ ಯಾರು? BA. ಇಲ್ಲಿಗೆ ಬನ್ನಿ. ಇಲ್ಲಿ ಥೀಟಾ BA ಇವರು ಎಷ್ಟು? ಅಲ್ಲಿ ನೋಡಿ, ಇಲ್ಲಿ ನೋಡಿ, ಕ್ರೂಡ್ ಮೆಥಡ್. ಕ್ರೂಡ್ ಸೈನ್ ಬೇಕು. ಮೈನಸ್ ಎಷ್ಟು? 14 MB ಬೈ ಎಷ್ಟು? 9 ಈಕ್ವಲ್ ಟು ಹೇಳಿ. ಥೀಟಾ BC ಫಾರ್ ಬೀಮ್ 1. ಇಲ್ಲಿಗೆ ಥೀಟಾ BC ಅಲ್ಲಿಲ್ಲ, ಏನು ಇಲ್ಲ, 0. ಥೀಟಾ BC ಇಲ್ಲಿ, ಅಲ್ಲಿ ಥೀಟಾ ಡೈರೆಕ್ಟ್. ಇಲ್ಲಿ ಥೀಟಾ ಬಗ್ಗೆ ಮಾಡ್ಬೇಕು ನೀವು. ಆ ರಿಯಾಕ್ಷನ್ ನೋಡ್ಬೇಕು ನೀವು. ರಿಯಾಕ್ಷನ್ ಥೀಟಾ ಎಷ್ಟು? ಪ್ಲಸ್ ಎಷ್ಟು? 10 MB ಬೈ 6. ದೇರ್ ಫೋರ್ ಹಿಂದೆ ಮುಂದೆ ಮಾಡಿ ಕರೆಕ್ಟ್ ಸಾಲ್ವ್ ಮಾಡಿ ಏನ್ ಬರುತ್ತೆ ನಿಮಗೆ? ದೇರ್ ಫೋರ್ ಏನು ಬರುತ್ತೆ ನಿಮಗೆ? MB ಬರುತ್ತೆ. ಕರೆಕ್ಟಾ? ಬೈಟ್. ಗೆಟ್ MB. ಬಟ್ ವೆರಿ ಇಂಪಾರ್ಟೆಂಟ್, ಫ್ಯಾಕ್ಟರ್ ಫಾರ್ಮ್. ಅಂಡ್ ಫರ್ದರ್ ಇಂಪಾರ್ಟೆಂಟ್, ಬಿ ವೆರಿ ಕೇರ್ಫುಲ್. ಕೆಳಗಡೆ ಕೊಡಿ. ಫ್ಯಾಕ್ಟರ್ ಫಾರ್ಮ್ ಬರೀ, ಬಟ್ ಬಿ ವೆರಿ ಕೇರ್ಫುಲ್. ಕರೆಕ್ಟ್ ಸೈನ್ ಬೇಕು, ರೈಟ್, ಬಟ್ ವಿತ್ ಸೈನ್. ಕರೆಕ್ಟ್ ಫಾರ್ಮ್ ಬಟ್ ವಿತ್ ಸೈನ್. ನೈನ್ ಬೈ 406 ಬನ್ನಿ, ಸೈನ್ ಬೇಕು. ಪ್ಲಸ್ 9/406
406 ಬಂತು. ಬರಿ ಆಮೇಲೆ ಮಾಡಿ ಪರವಾಗಿಲ್ಲ. ಬರಿ ಅಲ್ಲಿ ನೋಟ್, sometimes m becomes positive, sometimes m becomes what? ನೆಗೆಟಿವ್. ನೀವು ಇಲ್ಲಿ ತಪ್ಪು ಮಾಡಿದ್ರೆ ನಾನು ಏನ್ ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಿ ನೋಡಿ, ಇದು ಪ್ಲಸ್ ಇದೆಯಾ ಇಲ್ಲಿ, ಈ ಮೈನಸ್ ಏನಾಯ್ತು ಆ ಕಡೆ ಹೋಗ್ತಾ, ಈ ಮೈನಸ್ ಆ ಕಡೆ ಹೋಗ್ತಾ, ಏನಾಯ್ತು ಕಡೆ ಎಂ ಏನ್ ಬರುತ್ತೆ ನಿಮಗೆ, ಪ್ಲಸ್ ಬರುತ್ತೆ, ಹುಷಾಗಿರ್ಬೇಕು. ಎಂ ಬಂತ, ರೈಟ್, ಎಂ ಬಂತು, ರೈಟ್. ನೆಕ್ಸ್ಟ್ ಸ್ಟೆಪ್ ಈಸ್ go for ILD ordinates. Next, ILD ordinates. ILD ordinates. ಈಗ ಇಂಪಾರ್ಟೆಂಟ್, ರೈಟ್, ರೈಟ್. Write a statement that is by Muller-Breslav's principle. By Muller-Breslav's principle, ಬರೀರಿ, ILD ordinate is equal to yx up. yx up. yx ಅಂದ್ರೆ ಅರ್ಥ ಡಿಫ್ಲೆಕ್ಷನ್. ಡಿಫ್ಲೆಕ್ಷನ್ ಇದು yx up. y ಅಂತ ಕೆಂಪು ನೋಡಿ, ಕೆಂಪೀಗ ರೆಡ್ ಕಲರ್, yx up, ರೈಟ್. ಪರ್ಮನೆಂಟ್ ಸ್ಟೇಟ್ಮೆಂಟ್. ಎಲ್ಲಾ ಕ್ವಶನ್ಗೂ ಅಷ್ಟೇ. ನಾನು ಮುಂಚೆ ಪಾಠ ಮಾಡ್ತಾ ಅಂತ ಇದ್ದೆ, ILD ಮಾಡ್ತಾ ಏನಂತ ಇದೆ ಹೇಳಿ, ಮುಲ್ಲರ್ ಏನು ಇಲ್ಲ, ಈಗ ಅರ್ಥ ಏನು, ಮುಲ್ಲರ್ ಮೇಲೆ 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 ಅಂತ, ಮುಲ್ಲರ್ ಯಾವತ್ತು ಮೇಲೆ. ಬರೀ ಈಗ ನಾವು ವೆರಿ ಕೇರ್ಫುಲಿ ಬರೀ, ಗೋ ಬ್ಯಾಕ್ ಟು ಸ್ಕೆಚಸ್. ಟೇಕ್ ಸೆಕ್ಷನ್ XX, ಟೇಕ್ ಸೆಕ್ಷನ್ XX. XX, right. X should be from ಎಲ್ಲಿಂದ, X should be from ಎಲ್ಲಿಂದ, X should be from ಎಲ್ಲಿಂದ ಇರಬೇಕು, X ಎಕ್ಸ್ಟ್ರೀಮ್ ಎಂಡ್ಸ್ ಹೇಳಿ. X ಎಲ್ಲಿಂದ, ಇಲ್ಲಿ ಎಲ್ಲಿಂದ, ಇಲ್ಲಿ X ಎಡಗಡೆಯಿಂದ, ಇಲ್ಲಿ X ಎಲ್ಲಿಂದ, ಹಿಂಗೆ ಇಲ್ಲೂ X ನೋಡಿ, ಏನ್ ಹೇಳಿದು, X, ಇದು X. ಏನ್ ಹೇಳಿದ, ಟೇಕ್ ಸೆಕ್ಷನ್, ಏನ್ ಹೇಳಿದಾನು, XX. X from what? Extreme, right. For simply support beam, if it is vertical reaction, only one section. ಯಾಕೆ ಹೇಳಿ, ಡೈರೆಕ್ಟ್ಲಿ ನೋಡಿ ಏನಾಯ್ತು, ಸಿಂಗಲ್ ಮಧ್ಯ ಪಾಯಿಂಟ್ ಯಾವ್ದಾರು ಇದೆಯಾ, ಇಲ್ಲ. if it is vertical reaction, directly what? One section. But if it is for bending moment or shear force, somewhere in between, then in that span, a section, 2 sections, right? But both of them X from ಎಲ್ಲಿಂದ, both of them X from extreme end. ಆಯ್ತು, ಈ ಕ್ವಶನ್ ಒಂದೇ ಸೆಕ್ಷನ್ ಆಯ್ತಲ್ಲ, ರೈಟ್. ನೌ ಗೆಟ್ ದ ಆರ್ಡಿನೇಟ್ ಅಟ್ XX. Get the ordinate at XX without showing calculation, using recording. Without showing calculation, ಡೈರೆಕ್ಟ್ ಬರೀರಿ. ಅವ್ರು ಕೇಳೋದು ಯಾಕೆ ಅಂತ ನಿಮ್ನ, ಬಟ್ ಯೂಸ್ ರೆಕಾರ್ಡಿಂಗ್. ನೋಡಿ ಹೇಳ್ತೀನಿ ಈಗ, ರೆಕಾರ್ಡಿಂಗ್ ಅಲ್ಲಿ ನೋಡಿ ಈಗ ನೌ ಐ ಆಮ್ ಗೋಯಿಂಗ್ ಟು ಟೆಲ್ ಏನು, ಹೌ ಟು ಗೆಟ್ ಅಂತ. ಟೇಕ್ ಯುವರ್ ಫಿಂಗರ್, ಯಾವತ್ತು ಅಷ್ಟು ಬೆರಳು ತಗೊಳ್ಳಿ. X ಎಲ್ಲಿದೆ ಹೇಳಿ, ಇಲ್ಲಿ X ಎಲ್ಲಿಂದ, ಅಲ್ಲ ಎ ಇಂದ ಬಿ ಇಂದ, ಅದು X ಎಲ್ಲಿ ನೋಡ್ಬೇಡಿ, ಇದು ಟ್ರಯಾಂಗಲ್, ಇದು 0 ಎಲ್ಲಿದೆ ಹೇಳಿ, ಅಲ್ಲಿ ಬೆರಳು ಇಟ್ಕೊಳ್ಳಿ. ಯಾವತ್ತು ಬೆರಳು ಎಲ್ಲಿರ್ಬೇಕು, ಎಲ್ಲಿ 0 ಅಲ್ಲಿದೆ ನೋಡಿ. ಈಗ ನೋಡಿ, ಈ ವ್ಯಾಲ್ಯೂ ಬೇಕಾ ನಮ್ಗೆ, ಈ ವ್ಯಾಲ್ಯೂ ಬೇಕು, ಆಮೇಲೆ ನೋಡಿ ಈ ವ್ಯಾಲ್ಯೂ ಬೇಕು, ಆಮೇಲೇನು ಈ ವ್ಯಾಲ್ಯೂ ಬೇಕು. ನೋಡಿ ಈಗ ಎಲ್ಲಿ 0 ಅಲ್ಲಿ ನಿಂತ್ಕೋಬೇಕು ಬೆರಳು ಹೇಳಿ. ನೋಡಿ ಈ ಕಡೆ ನೋಡಿ, ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು, ಹೈಯೆಸ್ಟ್ ವ್ಯಾಲ್ಯೂ ನೋಡಿ ಅಲ್ಲಿ ಎಷ್ಟು ಹೋಗಿದೆ ಅಂತ. ಈ ಕಡೆ ಹೋಗ್ತಾ ಹೈಯೆಸ್ಟ್ ವ್ಯಾಲ್ಯೂ 1 ಡಿವೈಡ್ ಬೈ
ಇಲ್ಲಿಂದ ಹೈಯೆಸ್ಟ್ ವ್ಯಾಲ್ಯೂಗೆ ಯಾ ಬಾಬಾ 14 ಡಿವೈಡ್ ಬೈ 14 ಇಂಟು ಇಲ್ಲಿಂದ ಎಕ್ಸ್ ಗೆ, ಇಲ್ಲಿಂದ ಎಕ್ಸ್ಗೆ ಇಲ್ಲಿ ಈ ಆರ್ಡಿನೇಟ್ ಬೇಕು, ಇಲ್ಲಿ ಬೆರಳಿಗೆ ಇಟ್ಕೋಬೇಕು. ಎಲ್ಲಿ 0 ಅಲ್ಲಿ ಬೆರಳು ಇಟ್ಕೋಬೇಕು ನೀವು. ನೋಡಿ ಇಲ್ಲಿ ಬೆರಳು ಇಟ್ಕೊಂಡು ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು 1 ನೋಡಿ, ಹೈಯೆಸ್ಟ್ ವ್ಯಾಲ್ಯೂ ಹೈ ಆಯ್ತಲ್ಲ, ಅಲ್ಲಿಂದ ಇಲ್ಲಿಗೆ ಬನ್ನಿ ಎಷ್ಟು ಡಿವೈಡ್ ಬೈ ಇಲ್ಲಿಗೆ ಬನ್ನಿ ಎಷ್ಟು ಅಲ್ಲ ಏನೇನೋ ಹೇಳ್ತಾ ಇದ್ರಲ್ಲ ನೀವು. ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು 1 ಡಿವೈಡೆಡ್ ಬೈ ಅಲ್ಲಿಂದ ಇಲ್ಲಿಗೆ ಬನ್ನಿ ಎಷ್ಟು ಏನೋ ಹೇಳ್ತಾ ಇದ್ರಲ್ಲ. ಏನು 14 ಮೈನಸ್ ಎಕ್ಸ್, ನಾನು ಏನು ನೀವು ಇಲ್ಲಿ ಇತ್ಕೊಳ್ಳಿ. ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು 1 ಇಲ್ಲಿ ಬಿದ್ದೆ, ಅಲ್ಲಿಂದ ಇಲ್ಲಿಗೆ ಬನ್ನಿ. ಎಕ್ಸ್ ಯಾಕೆ ನೋಡ್ತೀರಾ, ಇಲ್ಲಿಂದ ಇಲ್ಲಿಗೆ ಬನ್ನಿ. 14 ಡಿವೈಡ್ ಮಾಡಬೇಕು ಇಂಟು ಇದು ಇಲ್ಲಿ ಬಂದ್ರ ವಾಪಸ್ ಎಲ್ಲಿ ಬೇಕಾ ಅಲ್ಲಿಗೆ ಹೋಗಿ. ಎಲ್ಲಿ ಬೇಕು ಇಲ್ಲಿ ಬೇಕಾ, ಎಷ್ಟಿದು ಅದು ಎಕ್ಸ್ ಅಲ್ಲ, ಎಷ್ಟದು 40 ಎಷ್ಟಿದು 14 ಮೈನಸ್ ಎಕ್ಸ್. ಕ್ಲಾರಿಟಿ ಆಗುತ್ತೆ, ಗೊತ್ತಾಗುತ್ತೆ. ಇಲ್ಲಿ ಇದೆಯಾರು ಅಲ್ಲಿಲ್ಲ, ಇಲ್ಲಿ ಹೇಳಿ. ಇದು ಇಲ್ಲಿ ನಿಂತ್ಕೊಳ್ಳಿ, ಎಷ್ಟದು MB/3 ಡಿವೈಡ್ ಬೈ ಎಲ್ಲಿ 0 ಇದೆ ಅಲ್ಲಿ ನಿಂತ್ಕೋಬೇಕು. MB/3 ಡಿವೈಡ್ ಬೈ ಫುಲ್ ಬನ್ನಿ. ಫುಲ್ ಅಂದ್ರೆ ಎಲ್ಲಿ ನೋಡಿದ್ರೆ ಅಲ್ಲಿಂದ 0 ಬರ್ಬೇಕು. ಎಷ್ಟು ಡಿವೈಡ್ ಬೈ 14 ವಾಪಸ್ ಹೋಗಿ ಇಂಟು ಈಗ ಇಲ್ಲಿ ಬರೇ ಎಕ್ಸ್ ಆರ್ ಈಕ್ವಲ್ ಏನಾಯ್ತು, ಇದು ಏನಾಯ್ತು MB ಇಂಟು ಎಷ್ಟಿದು ಎಕ್ಸ್ ಡಿವೈಡ್ ಬೈ 14 3 42. ಇಲ್ಲಿ ಬನ್ನಿ. ಇದು ಈ ಡಯಾಗ್ರಾಮ್ ನ ನೀವು ಹಿಂಗಲ್ಲ, ನೀವು ಬರಿತಾ ನೀಟಾಗಿ ದೊಡ್ಡದಾಗ ಬರಿಬೇಕು. ಇವಾಗ ಈ ಕ್ವಶನ್ ಬರಿಬೇಕು ನೀವೀಗ. ಇಲ್ಲಿ ಎಲ್ಲಿಗೆ 0 ಇಲ್ಲಿ 0 ಇದೆಯಾ, ಸ್ಟಾರ್ಟ್ ಮಾಡಿ. ಹೈಯೆಸ್ಟ್ ವ್ಯಾಲ್ಯೂ ಇಲ್ಲಿ ಬೆರಳಿಲ್ಲೇ ಇರಬೇಕು. MB/2 ಡಿವೈಡೆಡ್ ಬೈ ಫುಲ್ ಅಂತಲ್ಲ, ಹೈಯೆಸ್ಟ್ ವ್ಯಾಲ್ಯೂದ 0 ಬರಬೇಕು. ಎಷ್ಟು 10 ಕಾಣ್ತಾ ಇದೆಯಾ, ಅದು ಬೇರೆ, ಅದು ಅಯ್ಯೋ ಅದು ಬೇರೆ, ಇದು ಬೇರೆ. ಡಿವೈಡ್ ಬೈ 10. ಓ ಇಲ್ಲಿ ಬರಿಬೇಕೇನಿದು, ಇದೇನು ಹೇಳಿದ್ದು ನಾನು, ಇದು BM ಬೈ ಏನು EI ಡಯಾಗ್ರಾಮ್ ಕರೆಕ್ಟಾ. ಆಗಿಲ್ಲ, ಇಲ್ಲಿದ್ದೀರಿ, ಇಲ್ಲಿ ಬೆರಳಿಲ್ಲೇ ಇರಬೇಕು. ಹೈಯೆಸ್ಟ್ ವ್ಯಾಲ್ಯೂ ಅಲ್ಲಿಂದ ಡಿವೈಡ್ ಬೈ ಇಲ್ಲಿಂದ ವಾಪಸ್ ಇಲ್ಲಿಗೆ ಬರಬೇಕು. ಎಷ್ಟು 10 ವಾಪಸ್ ಎಲ್ಲಿ ಬೇಕು ಅಲ್ಲಿಗೆ ಹೋಗಿ. ಎಷ್ಟಾಯ್ತು ಈಗ ಇದು MBX ಬೈ ಸರಿ ನೋಡ್ಬೇಕು ಕ್ಯಾಲ್ಕುಲೇಟರ್. ಎಷ್ಟು ಡಿವೈಡ್ ಬೈ 10, ಅಲ್ಲಿ 2 ಇಲ್ವ, ಡಿವೈಡ್ ಬೈ 20 ಆಯ್ತು. ಇಷ್ಟೇ, ಇನ್ನು ಏನಿಲ್ಲ. ಬರೀ ನೆಕ್ಸ್ಟ್ ನೌ ಫಾರ್ ಈಚ್ ಸ್ಪ್ಯಾನ್ ಬರೀ ಗೆಟ್ ಆಲ್ ದ ಆರ್ಡಿನೇಟ್ಸ್ ರೆಕಾರ್ಡಿಂಗ್. ಪ್ರಾಬ್ಲಮ್ ಮಾಡ್ತಾ 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 ಬರುತ್ತೆ, ಮಾಡ್ತಾ ಬರುತ್ತೆ. ರೈಟ್. ನೌ ಫಾರ್ ಈಚ್ ಸ್ಪ್ಯಾನ್ ಗೆಟ್ ಎಕ್ಸ್ಪ್ರೆಷನ್ ಫಾರ್ ವಾಟ್ YX ಹೇಳಿ. ಪಟ್ಟಿ ಯಾವ ಸ್ಪ್ಯಾನ್ ಹೇಳಿ, ಪಟ್ಟಿ ಯಾವ ಸ್ಪ್ಯಾನ್ AB ನೋಡಿ. ಈ ಸ್ಪ್ಯಾನ್ ರೈಟ್. ನೇಮ್ ದ ಸ್ಪ್ಯಾನ್ ಫ್ರಮ್ ಎಕ್ಸ್ಟ್ರೀಮ್ ಎಂಡ್ AB. ಇನ್ನೊಂದು ಸ್ಪ್ಯಾನ್ ಯಾವ್ದು ಹೇಳಿ, ಆ ಕಡೆ. ಇದು AB ಸ್ಪ್ಯಾನ್, ಆ ಕಡೆ ಯಾವ ಸ್ಪ್ಯಾನ್ ಅಲ್ಲ. ಈಗ ಅಲ್ಲಿ BC ಇರ್ಬೋದು, ಇಲ್ಲಿ ಹಂಗಲ್ಲ. ನೇಮ್ ಇಟ್ ಫ್ರಮ್ ಎಕ್ಸ್ಟ್ರೀಮ್ ಎಂಡ್ ನೋಡಿ. ಬರ್ಬಿಡಿ ಸ್ಪ್ಯಾನ್ AB ಏನ್ ಮಾಡಿ, ಎಕ್ಸ್ ಫ್ರಮ್ ಎಲ್ಲಿಂದ ಬರೀ ಬ್ರಾಕೆಟ್. ಎಕ್ಸ್ ಫ್ರಮ್ ಎಲ್ಲಿಂದ, ಎಲ್ಲಿ ಎಕ್ಸ್ಟ್ರೀಮ್ ಎಂಡ್ ಹೇಳಿ. ಎಕ್ಸ್ ಫ್ರಮ್ ಎಲ್ಲಿಂದ ಹೇಳಿ. ಎಷ್ಟು ವೇರಿ ಆಗತ್ತೆ, 0 to 40. ಏನ್ ಬೇಕು ನಿಮಗೆ, YX ಈಕ್ವಲ್ ಹೇಳಿ. ಇಲ್ಲಿ YX ಇದೆಯಾ, ಡಿಫ್ಲೆಕ್ಷನ್ ಇದೆಯಾ, ಇಲ್ಲಿ Y ಇದೆ, ಎಷ್ಟು ಹೇಳಿ. 1 ಬೇಡ, ಅಲ್ಲಿ ಇರೋದು ಹೇಳಿ. 14 ಮೈನಸ್ ಎಕ್ಸ್ ಡಿವೈಡ್ ಬೈ ವಾಟ್ 14. ಅದು ಮೇಲೆ ಇದೆಯಾ ಕೆಳಗಿದೆಯಾ, ಮೇಲಿದ್ದ ಏನ್ ಬರಿಬೇಕು ಪ್ಲಸ್. ಇದೇನಿದು YX ಯಾವ ಡೈರೆಕ್ಷನ್, ಅಪ್ವರ್ಡ್. ಫಾರ್ ಯಾವ ಬೀಮ್, ಸಿಂಪ್ಲಿ ಸಪೋರ್ಟ್ ಬೀಮ್. ಈಗ ಯಾವತ್ತು ಅಷ್ಟೇ ಆಲ್ವೇಸ್ ಮೈನಸ್.
ಇದು ಯಾವತ್ತು ಮೈನಸ್. ಯಾಕೆ ಗೊತ್ತಾ? ನಿಮಗೆ ವೈ ಎಕ್ಸ್ ಏನ್ ಬೇಕು? ಅಪ್ ಬೇಕಾ ಡೌನ್ ಬೇಕಾ? ಅಪ್ ಬೇಕು. ಆದ್ರೆ ಕಾಂಜುಗೇಟ್ ಬೀಮ್ ಏನ್ ಕೊಡುತ್ತೆ ಗೊತ್ತಾ ನಿಮಗೆ? ವೈ ಎಕ್ಸ್ ಡೌನ್ ಕೊಡುತ್ತೆ. ಅದಕ್ಕೆ ಏನ್ ಮಾಡುದು? ಇದೇನಿದು ವೈ ಎಕ್ಸ್ ಏನ್ ಡೈರೆಕ್ಷನ್? ಡೌನ್ ಬೈ ಯಾವ ಬೀಮ್? ಬೈ ಯಾವ ಬೀಮ್? ಕಾಂಜುಗೇಟ್ ಬೀಮ್ ಡೌನ್ ಕೊಡುತ್ತೆ. ಬಟ್ ನಿಮ್ಗೆ ಏನ್ ಬೇಕು? ಅಪ್. ಅದಕ್ಕೆ ಏನ್ ಮಾಡಿ? ಇಲ್ಲಿ ಯಾವತ್ತೂ ಮೈನಸ್ ಇದು. ಈಗ ಇಲ್ಲಿ ಬರಿ ನೆಕ್ಸ್ಟ್ ಆಗಿ ಗೆಟ್ ಇಕ್ವೇಶನ್ ಫಾರ್ ವಾಟ್? ವೈ ಎಕ್ಸ್. ರೈಟ್. ಫಸ್ಟ್ ಫಾರ್ ಸಿಂಪ್ಲಿ ಸಪೋರ್ಟ್ ಬೀಮ್. upward is positive. If upward it is positive, ಆಯ್ತಲ್ಲ? ರೈಟ್. then right, always minus. ಎಕ್ಸಾಮ್ ತನಕನು ಆಲ್ವೇಸ್ ಮೈನಸ್ ಫಾರ್ ಯಾವ ಬೀಮ್? ಆಲ್ವೇಸ್ ಮೈನಸ್. ನೌ ವೈ ಎಕ್ಸ್ ಬೈ ಕಾಂಜುಗೇಟ್ ಬೀಮ್. ಆಲ್ವೇಸ್ ಮೈನಸ್ ವೈ ಎಕ್ಸ್ ಬೈ ವಾಟ್? ಕಾಂಜುಗೇಟ್ ಬೀಮ್. ಬಟ್ ಕಾಂಜುಗೇಟ್ ಬೀಮ್ ಗಿವ್ಸ್ ವಾಟ್ ಡಿಫ್ಲೆಕ್ಷನ್? ಅಪ್ ಕೊಡೋದಿಲ್ಲ, ಅದು ಡೌನ್ ಡಿಫ್ಲೆಕ್ಷನ್. ಬರ್ರಿ. That's why it is always what? Outside. That's why it is always what? That is why we always write what? ಏನು? ಕಾಂಜುಗೇಟ್ ಡೌನ್ ಕೊಡುತ್ತೆ, ನಮ್ಗೆ ಅಪ್ ಬೇಕು. ಅದಕ್ಕೆ ಏನ್ ಮಾಡಿ? That is why we outside we put what? Always minus. Permanent always minus. ಆಯ್ತು. ರೈಟ್. In conjugate beam, sorry, deflection is bending moment. ನೋಡಿ, deflection is bending moment. ಬರಿಬೇಕು. ಬೈ ಕಾಂಜುಗೇಟ್ ಬೀಮ್ ನೋಡಿ ಬರಿತೀನಿ ಈಗ. ಗಿವನ್ ಬೈ ವಾಟ್ ಹೇಳಿ? ಗಿವನ್ ಬೈ ಏನು? ಬೆಂಡಿಂಗ್ ಮೊಮೆಂಟ್ ಅಟ್ ಎಕ್ಸ್ ಎಕ್ಸ್. ಬೇಗ ಹೇಳಿ. ಬೆಂಡಿಂಗ್ ಮೊಮೆಂಟ್ ಎಲ್ಲಿ? ಇಲ್ಲಿ ಬೆಂಡಿಂಗ್ ಮೊಮೆಂಟ್. ಬೇಗ ಆ ಕಡೆ. ರಿಯಾಕ್ಷನ್ ಹೇಳಿ ಬೇಗ. ಪ್ಲಸ್ ಎಷ್ಟು? ಅಲ್ಲಿ ನೋಡಿ, ಎಂ ಬಿ ಎಕ್ಸ್ ಬೈ 42 ಇಂಟು ಎಲ್ಲ ಮರ್ತೋಯ್ತು. ಇಲ್ಲಿ ಡಿಫ್ಲೆಕ್ಷನ್. ಇದು ಎಂ ಬಿ ಎಕ್ಸ್ ಬೈ 42 ಇಂಟು ಡಿಸ್ಟೆನ್ಸ್ ಎಕ್ಸ್. ನೆಕ್ಸ್ಟ್ ಮೈನಸ್ ಹೇಳಿ. ಹಾಫ್ ಇಂಟು ಆಗ್ತಾರೆ ಹೇಳಿದೆ ನಿಮಗೆ. ಹಾಫ್ ಇಂಟು ಎಷ್ಟು? ಎಕ್ಸ್ ಇಂಟು ಎಷ್ಟು? ಎಂ ಬಿ ಎಕ್ಸ್ ಎಷ್ಟು ಆರ್ಡಿನೇಟ್ ಅದು? ಅಯ್ಯೋ, ಅದು ರಿಯಾಕ್ಷನ್ 14 MB by 18. ಯಾವ ಹೇಳಿದ್ರೆ ನೀವು? ಇಲ್ಲಿ ರಿಯಾಕ್ಷನ್ ಎಷ್ಟು? 14 MB by ವಾಟ್? ಇದು ಬ್ಲಾಕ್ ಅಲ್ಲಿ ಇರಲಿ, ಎಷ್ಟಿದು? 14 MB by ಎಷ್ಟು? 18 ಇಂಟು ವಾಟ್? ಇಲ್ಲೆಷ್ಟು? ಬೆಂಡಿಂಗ್ ಮೊಮೆಂಟ್. ದಿಸ್ ರಿಯಾಕ್ಷನ್ ಇಂಟು ಎಕ್ಸ್ ಮೈನಸ್ ಹೇಳಿ ಏರಿಯಾ. ಹಾಫ್ ಇಂಟು ಎಕ್ಸ್ ಇಂಟು ಎಷ್ಟು ಆರ್ಡಿನೇಟ್ ಅದು? ಇಂಟು ಎಂ ಬಿ ಎಕ್ಸ್ ಬೈ 42. ಅಲ್ಲಿ ಡಿವೈಡ್ ಬೈ 3 ಸಿಂಪ್ಲಿಫೈ ಮಾಡಿದ್ವು ಆ ಕಡೆ. 42 ಬ್ರಾಕೆಟ್ ಹಾಕಿ ಇಂಟು 1/3 ಆಫ್ ವಾಟ್? ಎಕ್ಸ್. ಆಯ್ತು. ರೈಟ್. ನೌ ಬರಿ. ನೌ ಸಿಂಪ್ಲಿಫೈ ನೋಡಿ. therefore ನೋಡಿ ವೈ ಎಕ್ಸ್ ಈಕ್ವಲ್ ಟು, ಸರಿ ನೋಡಿ ಈಗ ಹೇಳಿ. ಈಗ ರೆಡ್ ಬೇಡ, ಏನ್ ಹೇಳಿ? 14 ಮೈನಸ್ ಎಕ್ಸ್ ಡಿವೈಡ್ ಬೈ ವಾಟ್? 14. ಇಲ್ಲೇನಿದೆ? ಮೈನಸ್. ಏನ್ ಹೊರಗೆ ಬರುತ್ತೆ? ಟೇಕ್ ಎಂ ಬಿ ಔಟ್ ಸೈಡ್. ಬರೀ ವೆನ್ ಸಿಂಪ್ಲಿಫೈ ಟೇಕ್ ಎಂ. ಬರೀ ನಾವು ಸಿಂಪ್ಲಿಫೈ ಇಲ್ಲ, 2 ಕ್ವಶನ್ ಮಾಡ್ಬೇಕಾಗುತ್ತಾಗತ್ತೆ. ನಾವು ಸಿಂಪ್ಲಿಫೈ. ವೆನ್ ಯು ಸಿಂಪ್ಲಿಫೈ ಟೇಕ್ ಎಂ ಬಿ ಏನು? ಔಟ್ ಸೈಡ್. ಹೇಳಿ ಎಷ್ಟು? ಇಲ್ಲಿ ಮೈನಸ್ ಇದೆಯಾ? ಎಂ ಬಿ ಎಷ್ಟು ಬಂತು ನಿಮಗೆ? ಪ್ಲಸ್. ಈ ಮೈನಸ್ಗೆ ಇಫೆಕ್ಟ್ ಆಗತ್ತಾ? ಇಲ್ಲ. ಸಪೋಸ್ ಎಂ ಬಿ ಮೈನಸ್ ಬಂದ್ರೆ ಆಗ ಇದೇನಾಗ್ತಿತ್ತು? ಪ್ಲಸ್ ಆಗತ್ತೆ. ಅದೇ ಇಂಪಾರ್ಟೆಂಟ್. ರೈಟ್. ಮೈನಸ್. ರೈಟ್. ಇಫ್ ಎಂ ಬಿ ಇಸ್ ಪಾಸಿಟಿವ್, ದಟ್ ಆಲ್ವೇಸ್ ಮೈನಸ್ ವಿಲ್ ರಿಮೈನ್ ಸೇಮ್. ಕರೆಕ್ಟಾ? ಇಫ್ ಎಂ ಬಿ ಇಸ್ ಪಾಸಿಟಿವ್, that always minus will remain same, will remain minus only.
ಕರೆಕ್ಟಾ? ರೈಟ್. ಬಟ್ ಇಫ್ ಎಂ ಬಿ ಕಮ್ಸ್ ನೆಗೆಟಿವ್, ಆಗ ದಟ್ ಮೈನಸ್ ಔಟ್ಸೈಡ್ ಮೈನಸ್ ವಿಲ್ ಬಿಕಮ್ ವಾಟ್? ಔಟ್ಸೈಡ್ ಮೈನಸ್ ವಿಲ್ ಬಿಕಮ್, ಎಲ್ಲಾರು ಎಂ ಬಿ ನೆಗೆಟಿವ್ ಬಂದ್ರೆ ಏನಾಯ್ತು? ನೀವು ಪೆನ್ಗಳು ಜಾಸ್ತಿ ಅವ್ರು ಈ ಮಧ್ಯಮ ಇದಕ್ಕೆ ಒದ್ದಾಡಬಾರದು. ಒಂದು 4 ಪೆನ್ ಅಲ್ಲೇ ಇಟ್ಟು ಮೂಲೆ ಇಟ್ಟಿದ್ದು ಯಾರು ಕದ್ಕೊಂಡು ಹೋಗೋಲ್ಲ ಇಲ್ಲಿ. ಇಫ್ ಎಂ ಬಿ ಕಮ್ಸ್ ಪಾಸಿಟಿವ್, ಆಗ ಆಲ್ವೇಸ್ ಮೈನಸ್ ಹಂಗೆ ಇರುತ್ತದು. ಇಫ್ ಎಂ ಬಿ ಕಮ್ಸ್ ನೆಗೆಟಿವ್, ಆಗ ದಟ್ ಔಟ್ಸೈಡ್ ಮೈನಸ್ ವಿಲ್ ಬಿಕಮ್ ವಾಟ್? ಪಾಸಿಟಿವ್. ದೆನ್ ನೋ ಮೈನಸ್ ಫಾರ್ ಎಂ ಬಿ ಒನ್ಸ್ ಅಗೈನ್. ಹೇಳಿ ಎಷ್ಟೀಗ? ಇಲ್ಲಿ ಎಷ್ಟು ಹೇಳಿದೆ? ಬ್ಲಾಕ್ ಅಲ್ಲಿ ಬರೀತೀನಿ. 14 ಮೈನಸ್ ವಾಟ್? ಎಕ್ಸ್ ಮಾತ್ರ ರೆಡ್ ಅಲ್ಲಿ ಬರೀತೀನಿ ನಾನು. ಎಷ್ಟು? 14 ಮೈನಸ್ ಎಕ್ಸ್ ಡಿವೈಡ್ ಬೈ ವಾಟ್? 14. ಏನಿದು? ಮೈನಸ್. ಅಣ್ಣ ಎಂ ಬಿ ಹೊರಗೆ ಬಾ. ಎಷ್ಟು? ಎಂ ಬಿ ಹೊರಗೆ ಬಾ. ಎಷ್ಟಾಯ್ತು? 2 ಕಡೆ ಎಂ ಬಿ ಇದೆ. ಇಂಟು ಎಷ್ಟು? 14/18 ಇಂಟು ಏನು? ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್. ಎಕ್ಸ್ ಕ್ಯೂ ಯಾವಾಗ ಹಿಂಗೇ ಬರುತ್ತೆ. ಡಿವೈಡ್ ಬೈ ಇದೆಲ್ಲ ಸ್ಟೇಟ್ಮೆಂಟ್. ಇದು ಸ್ಟೇಟ್ಮೆಂಟ್ ಅದಕ್ಕೆ, ಇದಕ್ಕಲ್ಲ. ಇದೆಲ್ಲ ಅದಕ್ಕೆ ಸ್ಟೇಟ್ಮೆಂಟ್. ಡಿವೈಡ್ ಬೈ ಎಷ್ಟು ಹೇಳಿ? ಆನ್ಸರ್ ಹೇಳಿ. ಕ್ಯಾಲ್ಕುಲೇಟರ್ ತಗೊಂಡು. ಏನು 84? ಅಲ್ಲೊಂದು 3 ಇಲ್ವಾ? ಈ ತರ ಮಾಡಿದ್ರೆ ಎಕ್ಸಾಮ್ ಮಾರ್ಕ್ಸ್ ಕಳ್ಕೋತೀರ ಅಷ್ಟೇ. 252. ರೈಟ್. ಪ್ರಿಪೇರ್ ಎ ಟೇಬಲ್. ಬರೀ ಅಲ್ಲಿ ಟೇಬಲ್ ಹಾಕ್ಬೇಡಿ. ಪ್ರಿಪೇರ್ ಎ ಟೇಬಲ್ ಅಂಡ್ ಏನು? ಗೆಟ್ ದ ವ್ಯಾಲ್ಯೂಸ್ with sign. Prepare a table and get the values with sign. Correct? ಏನು? x and right. In the table x and what? yx. See the question for increment. ಅವ್ರು ಎಷ್ಟು ಕೊಡ ಇನ್ಕ್ರಿಮೆಂಟ್ ಹೇಳಿ? See the question for increment. ಎಷ್ಟು ಕೊಡ ಇನ್ಕ್ರಿಮೆಂಟ್ ಅವರು? ಎಷ್ಟು ಇನ್ಕ್ರಿಮೆಂಟ್ ಕ್ವಶನ್ ನೋಡಿ. ನಾನು ಹೇಳಿದಲ್ಲ ಎಷ್ಟು ಇನ್ಕ್ರಿಮೆಂಟ್ ಅಂತ. ಸಿ ದ ಕ್ವಶನ್ ಫಾರ್ ಇನ್ಕ್ರಿಮೆಂಟ್. ಎಷ್ಟು ಕೊಡಿ ಇನ್ಕ್ರಿಮೆಂಟ್ ಅವರು? ಅವ್ರು ಕ್ವಶನ್ ಕೊಟ್ಟಿದ್ದಾರೆ. ಡ್ರಾ ILD ಅಟ್ ವಾಟ್ ಇನ್ಕ್ರಿಮೆಂಟ್? ಕ್ವಶನ್ ನೋಡಿ. ಇನ್ಕ್ರಿಮೆಂಟ್ ಕೊಡ್ತಾರೆ ಎಷ್ಟೆಷ್ಟು ಬೇಕು ಅವ್ರಿಗೆ ಅಂತ. ಎಷ್ಟು ಮೀಟರ್ ಇಂಟರ್ವಲ್? ಅದೇನಾಗುತ್ತೆ? 0 to ಎಷ್ಟಿದ್ದು? 0 to ಎಷ್ಟು ನಮ್ಮ ಸ್ಪ್ಯಾನ್? 0 to 14. ಎಷ್ಟು? 0 ಆಮೇಲೆ ಇನ್ಕ್ರಿಮೆಂಟ್ ಅಲ್ಲಿ 0 ಆಮೇಲೆ 2 4 6 8 10. 1 ಮೀಟರ್ ಇನ್ಕ್ರಿಮೆಂಟ್ ಕೊಟ್ರೆ 1.5 ಕೊಟ್ರೆ ಆ ಥರ ಮಾಡ್ತಾ ಹೋಗ್ಬೇಕು. 3 ಮೀಟರ್ ಕೊಟ್ರೆ 0 ಆಮೇಲೆ 3 6 9 12 15 ಇಲ್ಲ ಅಲ್ಲಿ. ಆಗ 14 ಬೇಕೇ ಬೇಕು. 14 ಬೇಕು. ಕರೆಕ್ಟ್ ಅಲ್ಲ? ಹಂಗೆಲ್ಲ ಕೊಡಲ್ಲ. ಆಯ್ತು, ಅಲ್ಲಿ ಕೊಡ್ತಾಳೆ ಇನ್ಕ್ರಿಮೆಂಟ್. ಆಯ್ತಲ್ಲ? ಈಗ ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಯಾವ ಸ್ಪ್ಯಾನ್? ನೆಕ್ಸ್ಟ್ ಯಾವ ಸ್ಪ್ಯಾನ್? BC ಅಲ್ಲ. ರೈಟ್. ನೆಕ್ಸ್ಟ್ ರೈಟ್ ಸೈಡ್ ಸ್ಪ್ಯಾನ್ ಬರೀ. ಅದರ್ ಸ್ಪ್ಯಾನ್. ನೇಮ್ ಫ್ರಮ್ ಎಕ್ಸ್ಟ್ರೀಮ್ ಎಂಡ್. BC ಅನ್ಬೇಡಿ. ಏನನ್ನಿ? C ಅನ್ನಿ. ಯಾಕೆ? ಆ ಕಡೆಯಿಂದ ಬರುತ್ತೆ ಅವು. ಹೇಳಿ. ಎಕ್ಸ್ ಎಲ್ಲಿಂದ? ಎಕ್ಸ್ ಫ್ರಮ್ ಎಲ್ಲಿಂದ? ಎಕ್ಸ್ ಫ್ರಮ್ ಎಕ್ಸ್ ಎಲ್ಲಿಂದ? ಅಲ್ಲ, ಇಲ್ಲಿ ನೋಡಿ. ಸಿ ಹೇಳಿ. YX ಕೊಡು ಬೇಗ. YX ಕೊಡು ಬೇಗ. YX ಫಾರ್ ಇ ಬೀಮ್. ಇಲ್ಲಿ YX ಎಷ್ಟಿದೆ? ಅಲ್ಲಿ YX ಇಲ್ಲ. ಅಲ್ಲಿ 0. ಇಲ್ಲಿ YX ಇದೆ. ಇಲ್ಲಿ YX ಇದೆಯಾ? ಇಲ್ಲಿ ಇಲ್ಲ. 0. ಏನಿದು? ಬರಿಬೇಕು. ಅಲ್ಲಿ ಬರಿಬೇಕು ನೀವು. ಏನಿದು? ಅಲ್ಲ, ಬರಿಬೇಕು ಎಕ್ಸಾಮ್ ಅಲ್ಲಿ. YX ಅಪ್ ಫಾರ್ ಯಾವ ಬೀಮ್? ಅಪ್ ಫಾರ್ ಸಿಂಪ್ಲಿ ಸಪೋರ್ಟ್ ಬೀಮ್. ಇಲ್ಲಾದ್ರೆ 0. ನೆಕ್ಸ್ಟ್ ಏನ್ ಹೇಳಿದ್ದ ನಿಮ್ಗೆ? ನೆಕ್ಸ್ಟ್ ಏನ್ ಹೇಳಿದ್ದು? ಮರ್ತೋಯ್ತು ಬೇಗ. ಮೈನಸ್ ಏನ್ ಹೇಳಿ? ಏನಿದು? YX ಯಾವ ಡೈರೆಕ್ಷನ್? ಡೌನ್. ಬೈ ವಾಟ್ ಬೀಮ್?
ಬೈ ವಾಟ್ ಬೀಮ್ ಅಲ್ಲ, ಯಾವ ಹೇಳಿದಿರಿ? ಬೈ ಕಾಂಜುಗೇಟ್ ಬೀಮ್. ಗಿವನ್ ಬೈ ವಾಟ್? ಗಿವನ್ ಬೈ BM ಅಟ್ ಎಲ್ಲಿ? XX. ಹೇಳಿ ಆನ್ಸರ್. ಅಲ್ಲೆಷ್ಟು? ಇಲ್ಲೆಷ್ಟು ಆನ್ಸರ್? 0. ಆಲ್ವೇಸ್ ಮೈನಸ್. ಇಲ್ಲ, ಈ ಕಡೆ ನೋಡಿ. ಬೆಂಡಿಂಗ್ ಮೊಮೆಂಟ್ ಎಷ್ಟದು? 10 MB ಬೈ ಎಷ್ಟು? 10 MB ಬೈ 12 ಇಂಟು ವಾಟ್? ಇಂಟು ಏನಿದೆ ಅಲ್ಲಿ? X ಮೈನಸ್ ಹಾಫ್ ಇಂಟು ಎಷ್ಟದು? X ಇಂಟು ನೆಕ್ಸ್ಟ್ MBX ಬೈ ಎಷ್ಟು? 20. ಸಣ್ಣ ಬ್ರಾಕೆಟ್ ಹಾಕೊಳ್ಳಿ. ಇಂಟು 1/3 ಆಫ್ ವಾಟ್? X. ಅಲ್ಲೇನು ಬರೆದೇನು? ಅಲ್ಲಿ X/3 ಅಂತ ಬರೆದು ನಾನು 1/3 ಆಫ್ X. ಆಯ್ತು. ಈಗ ದೇರ್ ಫೋರ್ ಹೇಳಿ ಏನ್ ಬೇಕು? YX ಈಕ್ವಲ್ ಟು ಎಷ್ಟು? ಇದಿಲ್ಲ, ಏನಾಯ್ತು ಈಗ? ಮೈನಸ್ ಎಷ್ಟು? ಇನ್ನು ಅಲ್ಲೇ ಟೈಮ್ ವೇಟ್ ಮಾಡ್ತೀರಲ್ಲ. MB ಹೊರತೊಂಬನ್ನಿ. 9/406 ಇಂಟು ಎಷ್ಟು? ಇಂಟು ವಾಟ್? X ಮೈನಸ್ MB ಹೊಟ್ಟೋಯ್ತು. X² ಅಲ್ಲ, ಇಲ್ಲೊಂದು X, ಅಲ್ಲೊಂದು. ಪ್ರತಿ ಕ್ವಶನ್ಗೂ X³ ಇದು. X³ ಬೈ 12 120. X ಎಲ್ಲಿಂದ? ಸಿ X ಅಂಡ್ ವಾಟ್? ಇನ್ನೊಂದು ಯಾರು? ಒಂದು X, ಇನ್ನೊಂದು ಯಾರು? ಒಂದು X, ಇನ್ನೊಂದು YX. ಎಷ್ಟು X? 0, ಆಮೇಲೆ 2, ಆಮೇಲೆ 4. ಜಾಗ ಜಾಸ್ತಿ ಇರಲಿ. 0, 2 ನೋಡಿ, ಜಾಗ ನೋಡಿ. 0, 2 and 4, 6, 8 and 10. Right. All values ಬರೀರಿ. All calculation right answer for third decimal. In the table use third decimal. ಈಗ ನೋಡಿ ಬರುತ್ತೆ. ಈಗ ಲಾಸ್ಟ್ಗೆ ಏನ್ ಹೇಳಿದು? ಏನಿದು? ILD ಫಾರ್ ವಾಟ್? ಏನ್ ಹೇಳಿದೆ? ILD ಫಾರ್ ವಾಟ್? ILD ಫಾರ್ ವಾಟ್ ಹೇಳಿ. ಇದು A 2, 4, 6, 8, 10, 12. ಇದ್ಯಾವ ಪಾಯಿಂಟ್? ಇದ್ಯಾರಿದು? B. ಪುನಃ 2, 4, 6, 8, 10. ಕರೆಕ್ಟಾ? ಎಷ್ಟು ಬರುತ್ತೆ ಹೇಳಿದಿ? ಇದೇನು ಬರುತ್ತೆ ನಿಮಗೆ? ಏನರ್ಥ? ನೆಗೆಟಿವ್ ಬರುತ್ತೆ. ಇಲ್ಲೆಷ್ಟಿದೆ? ಇಲ್ಲೆಷ್ಟು? ಇಲ್ಲಿ ಬನ್ನಿ. X = 0 ಎಷ್ಟು? ಎಷ್ಟಿದು? 1. X = 0 ಎಷ್ಟು? 1. ಇಲ್ಲಿ ಹೋಗ್ತಾ ಏನಾಗುತ್ತೆ? ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಹಿಂಗಲ್ಲ ನೋಡಿ, ಜ್ಞಾಪಕ ನೀವು. ILD ಫಾರ್ V ಅದು ಯಾವತ್ತು ಇದು ಕರ್ವ್, ಇದು ಕ್ಯೂಬಿಕ್ ಕರ್ವ್, ಇದು ಕರ್ವೇಚರ್ ಹಿಂಗ್ ಬರುತ್ತೆ ನೋಡಿ. ಅಯ್ಯೋ, ಇದು ಯಾವ ಕರ್ವ್ ನೀವು ಜ್ಞಾಪಟ್ಕೋಬೇಕು. ಹಿಂಗ್ ಬರುತ್ತೆ, ಹಿಂಗ್ ಬರುತ್ತೆ. ಇಲ್ಲೇನು ಬರಿಬೇಕು? ಇಲ್ಲಿ ಆ ವ್ಯಾಲಿ ಬರಿಬೇಕು. ಎಷ್ಟು ಬರುತ್ತೆ ಗೊತ್ತಿಲ್ಲ. ಇದು ಪ್ಲಸ್, ಇದೇನಿದು ಮೈನಸ್. ಆಯ್ತು, ಇಷ್ಟು ಮಾರ್ಕ್ 20 ಮಾರ್ಕ್ಸ್ ಬರುತ್ತೆ. ಆಯ್ತಲ್ಲ? ರೈಟ್. ನಾವು ಸಾಲ್ವ್ ಫಸ್ಟ್ ಕ್ವಶನ್. ರೈಟ್. ಅಂಡ್ ಇಮ್ಮಿಡಿಯೇಟ್ಲಿ ಸಾಲ್ವ್ ಸೆಕೆಂಡ್ ಕ್ವಶನ್. ನೋಡಿ ಇಲ್ಲಿದೆ. ಇಮ್ಮಿಡಿಯೇಟ್ಲಿ ಸಾಲ್ವ್ ಸೆಕೆಂಡ್ ಕ್ವಶನ್. ಬರೀತೀನಿ ಈಗ. ನೋಡಿ, ಎ ಇವ್ರು ಯಾರು? B, C. ಡ್ರಾ ವಾಟ್? ಡ್ರಾ ILD ಫಾರ್ ವಾಟ್ ಹೇಳಿ? VA. ಈ ಫಸ್ಟ್ ಕ್ವಶನ್ ಮುಗಿಸ್ಬಿಟ್ಟು ಇಲ್ಲಿ ಬರ್ಬೇಕು ನೀವು.
ಇಲ್ಲಿ ಇ ಐ ಕೊಟ್ಟಿದ್ದು ನಾನು, ಇ ಐ ಕೊಟ್ನಾ? ಇಲ್ಲ. ಏನ್ ಮಾಡ್ತೀರಾ ಆಗ? ಇಲ್ಲಿ ಏನು ಬರೀತೀರಾ? ಇಲ್ಲಿ ಇಲ್ಲಿ MB/3 MB/2 ಏನು ಬರೀತೀರಾ? 2 ಎಷ್ಟು ಬೈ ಯಾವ 3? ಏನು 3? ಇಲ್ಲಿ 3EI 2EI ಕೊಟ್ಟೆ ನಾನು. ಅಲ್ಲಿ ಏನ್ ಬರೀತೀರಾ ನೀವು? EI MB/EI 1 ಯೂನಿಟ್. ಇಲ್ಲಿ ನಂಬರ್ ಎಷ್ಟಿದೆ? ಇಲ್ಲಿ 3. ಇಲ್ಲಿ ನಂಬರ್ ಎಷ್ಟಿದೆ? 2. ಅಲ್ಲಿ 3 ಇದೆ. ಏನ್ ಮಾಡಿದ್ರಿ ನೀವು? MB/3 ಹಾಕೊಂಡ್ರಿ. ಅಲ್ಲಿ 2 ಇದೆ. MB/2. ಅಲ್ಲಿ ಎಷ್ಟು? ಬೇಡ, ಮನೆಗೆ ಹೋಗಿ 8 ಹಾಕೊಳ್ಳಿ. ಇಲ್ಲಿ MB ಅಂತ ಬರೋದು ನಾವು ಕರೆಕ್ಟಾ? ಇಲ್ಲಿ EI ಲೆಂತ್ ಯಾಕೆ ನೋಡ್ತೀರಾ? EI ಎಷ್ಟು? ಈ MB ಎಷ್ಟು ಕೊಟ್ಟರು ಅದರ ಡಿವೈಡ್ ಬೈ EI ಮಾಡ್ಬೇಕು ನೀವು. ಎಷ್ಟು EI? ಇಲ್ಲಿ 3. ಅಲ್ಲಿ EI ಎಷ್ಟು? 2. ಸೊ ಏನ್ ಮಾಡಿದ್ರಿ? ಈ ಕಡೆ MB/3 ಬಂತು, ಆ ಕಡೆ MB/2. ಅಲ್ಲೇನ್ ಮಾಡ್ತೀರಿ? MB ಅಷ್ಟು. ಅಪ್ಪ ಬೈಗಿ ಇಲ್ಲ. MB ಬೈ 1. ಇದು 1, ಅದು ಎಷ್ಟು? ಡಿವೈಡ್ ಬೈ 1 ಬರಿಬೇಡಿ, ಕೋಪ ಬರುತ್ತೆ ಅವ್ರಿಗೆ. EI ಸಪೋಸ್ ಅವರು 2EI ಕೊಟ್ರೆ, ಈ ಕಡೆ 2 ಕೊಟ್ರೆ, ಆಗ ಈ ಕಡೆಗೆ MB/2, ಆ ಕಡೆಗೆ ಅವ್ರು ಇಲ್ಲಿ 2EI ಕೊಟ್ರು, ಇಲ್ಲಿ EI ಕೊಟ್ರು. 1 ಯಾಕೆ ಬರೀತೀರಾ? MB. ನಾನು ಕೋಪ ಮಾಡ್ಕೊಳ್ಳೋದಲ್ಲ, ಹಂಗೆ ಮಾತಾಡ್ಬೇಕು. ಇದಾರೆ ಆಗೋದಿಲ್ಲ, ಇದಾರೆ ಆಗೋದಿಲ್ಲ. ಸ್ಟಾರ್ಟ್ ಮಾಡಿ. ಈಗ ಒದ್ದಾಡಿ ಮಾಡಿ ಎಲ್ಲ ಮಾಡಿ. ಅದಾದ ಕೂಡಲೇ ಇವಾಗಲೇ ಮಾಡ್ಬೇಕು. ನಾನು ಎಲ್ಲೆಲ್ಲೋ ಹೋಗ್ತೀನಿ, ನಾನು ಏನು ಕೇಳೋಗಿಲ್ಲ. ನೋಡಿ ಇದಕ್ಕೆ ಅಟ್ ಯಾವ ಇಂಟರ್ವಲ್ ಹೇಳಿ? ಪ್ಲಾಟ್ ಎಟ್ ಎಷ್ಟು? ಈ ಕ್ವಶನ್ಗೆ 1 ಅಂದರ್ತೇನು? 0, ಆಮೇಲೆ 1 up to 8, ಆ ಕಡೆ 0 up to what? 5. ಕೊಡಿ, ಕ್ಯಾಲ್ಕುಲೇಟ್ ಕೊಡಿ. ಹೇಳ್ತಿರುತ್ತೆ ಹೇಳಿ. ಆಯ್ತು, ಕವರಿ ಆಗ್ತದೆ. ಅದೇನ್ ಕೊಟ್ಟರು ಡೈರೆಕ್ಟ್ ಆಗಿತ್ತ? ನಾನು ಏನು ಮಾಡಿಲ್ಲ ನೋಡಿ. ಫೈನಲ್ ಆನ್ಸರ್ ಇದು ನಿಮ್ಗೆ. ಅದು ನಿಮ್ಗೆ MB ಎಷ್ಟು ಬರುತ್ತೆ ಹೇಳಿ? ಈ ಕ್ವಶನ್ಗೆ ಎಷ್ಟು ಬರ್ಬೇಕು MB ನಿಮ್ಗೆ? ಅಲ್ಲೇ ಗೊತ್ತಾಗುತ್ತೆ ನೋಡಿದ್ರೆ. MB ಎಷ್ಟು ಬರ್ಬೇಕು ಹೇಳಿ? ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ MB ಎಷ್ಟು ಬರ್ಬೇಕು ಅಂತ. ಇಲ್ಲಿ ನೋಡಿ ಎಷ್ಟು ಬಂತು, ಅದು ಇಲ್ಲಿ ಬಂದಿದೆ. ಅಲ್ಲಿ MB ಎಷ್ಟು ಬರ್ಬೇಕು ನಿಮ್ಗೆ? 3/104. ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ? ಮೈನಸ್ ಹೆಂಗ್ ಬರುತ್ತೆ? ಪ್ಲಸ್ ಬರುತ್ತೆ. ಪ್ಲಸ್ 3/104 ಬರ್ಬೇಕು ನೀವು MB. ನೋಡಿ ಏನ್ ಮಾಡ್ತೀರ ನೋಡಿ. ಇಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಎಲ್ಲ 1-2-3 ಕ್ವಶನ್ ಒದ್ದಾಡ್ಬೇಕಾಗುತ್ತೆ, ಬೇರೆ ದಾರಿ